ಸರ್ ಸ್ಕ್ರೀನ್ ಕಾಣತ್ತಲ್ರಿ? ಕಾಣಿಸೋಲ್ರಿ? ತಡ್ರಿ ಸರ್. ಸರ್ ಕಾಣತ್ತಲ್ರಿ ಈಗ? ಹಲೋ ಸರ್, ಸ್ಕ್ರೀನ್ ಕಾಣತ್ತಲ್ರಿ? ಓಕೆ ಸರ್, ಓಕೆ ಸರ್. ಸೊ ಮೊದಲನೇದಾಗಿ ಎಲ್ಲರಿಗೆ ಸ್ವಾಗತ. ಸೊ ಇವತ್ತಿನ ವಿಷಯ ಪತ್ರಿಕೆಯ ವಿಶ್ಲೇಷಣೆ, ದಟ್ ಈಸ್ ಅನಲೈಸಿಸ್ ಆಫ್ ಅ ಕ್ವಶನ್ ಪೇಪರ್ ಆಫ್ 2021 ಮ್ಯಾಥಮೆಟಿಕ್ಸ್. ಸೊ ಇಲ್ಲಿವರೆಗೆ ನಮಗೆ 2 ಪ್ರಶ್ನೆ ಪತ್ರಿಕೆ ಅದಾವ್ರಿ. ಸೊ ದಟ್ ಈಸ್ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು ಮಾಡೆಲ್ ಪ್ರಶ್ನೆ ಪತ್ರಿಕೆ 2. ಸೊ ಇದರಲ್ಲಿ ನಾವು ಪಾಠದವಾರು ಯಾವ ಪ್ರಶ್ನೆಯನ್ನ ಕೇಳಿದಾನೆ ಮತ್ತು ಎಷ್ಟು ಅಂಕದ ಪ್ರಶ್ನೆಯನ್ನ ಕೇಳಾನೆ ನೋಡೋಣ್ರಿ. ಮೊದಲನೇದಾಗಿ ಸಮಾಂತರ ಶ್ರೇಣಿ, ದಟ್ ಈಸ್ ಅರ್ಥಮೆಟಿಕ್ ಪ್ರೊಗ್ರೆಷನ್. In this unit, the question number 5, 6, 7, 8 and 9 ಒಟ್ಟಾರೆಯಾಗಿ ಇಲ್ಲೇ 5 ಅಂಕದ ಪ್ರಶ್ನೆಯನ್ನ ಕೇಳಿದಾನ. ಅದೇ ರೀತಿ ನಾವು ನೋಡುವುದಾದರೆ ಎರಡನೇ ಪತ್ರಿಕೆಯಲ್ಲಿ ಸೇಮ್ ಸೀಕ್ವೆನ್ಸ್ ಸೇಮ್ ಅದ ರೀ, ಅದೇ ಪ್ರಶ್ನೆಕೆನ ಅದ ಕ್ವಶನ್ಸ್. ಒಟ್ಟಾರೆ ಅದರಲ್ಲಿ ಕೂಡ ಎಷ್ಟು ಪ್ರಶ್ನೆ ಅದಪ್ಪ ಅಂದ್ರೆ 5 ಅಂಕದ ಪ್ರಶ್ನೆ ಅದಾವ್ರಿ. ಸೊ ನಂತರ ಬರುವಂತಹ ಪಾಠ ತ್ರಿಭುಜಗಳು. ತ್ರಿಭುಜಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದಂಥ ಪಾಠ ಎರಡನೇ ಪತ್ರಿಕೆಯನ್ನು ನೋಡಿದಾಗ. ಸೊ ಇದರಲ್ಲಿ ಕೂಡ 26, 27, 28, 29, 30ನೇ ಪ್ರಶ್ನೆಯನ್ನು ಪ್ರತಿಯೊಂದಕ್ಕೂ ಒಂದೊಂದು ಅಂಕದಂತೆ ಒಟ್ಟಾರೆ 5 ಅಂಕದ ಪ್ರಶ್ನೆಯನ್ನು ಕೇಳಿದಾನ. ಅದೇ ರೀತಿಯಾಗಿ ನಾವು ಎರಡನೇ ಒಂದು ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ 26, 27, 28, 29, 30 ಒಟ್ಟಾರೆಯಾಗಿ ಇದರಲ್ಲಿ ನಮಗೆ 6 ಅಂಕದ ಪ್ರಶ್ನೆಯನ್ನ ಕೇಳ್ಯಾನ್ರಿ. ಸೊ 2 ಚರಾಕ್ಷರದ ಸಮೀಕರಣವನ್ನು ನೋಡಿದಾಗ ಪೇರ್ ಆಫ್ ಲಿನಿಯರ್ ಈಕ್ವೇಷನ್ 2 ವೇರಿಯೇಬಲ್ ಒಟ್ಟಾರೆ 4 ಅಂಕದ್ದು ಪ್ರಶ್ನೆ ಸಂಖ್ಯೆ 1, 2, 3, 4. ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾರೆ 3 ಅಂಕದ್ದು ಪ್ರಶ್ನೆಗಳು 1, 2 ಮತ್ತು 4. ವೃತ್ತಗಳನ್ನು ತಗೊಂಡಾಗ ಇಲ್ಲಿ ನಮಗೆ 4 ಪ್ರಶ್ನೆಗಳನ್ನ ಕೇಳಿದಾನ್ರಿ. 31, 32, 33, 35 ರೀ. ಇದರಲ್ಲಿ 4 ಅಂಕದ ಪ್ರಶ್ನೆ. ಅದೇ ರೀತಿ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ 3 ಅಂಕದವನ್ನ ಕೇಳಿದಾನ್ರಿ. He has asked for the 3 marks and the question numbers are 31, 32 and 33. ರಚನೆಯನ್ನು ತಗೊಂಡಾಗ ನಾವು when we take the unit construction, he has asked only 1 marks, that too in the same number of the question number 34 and 34 in both the model question paper. Again it has been asked for only 1 marks. ಕೋಆರ್ಡಿನೇಟ್ ಜಿಯೋಮೆಟ್ರಿ, ಆ ಕೋಆರ್ಡಿನೇಟ್ ನಿರ್ದೇಶಾಂಕ ಗಣಿತದಲ್ಲಿ ತಗೊಂಡಾಗ ನಮಗೆ 4 ಅಂಕದ ಪ್ರಶ್ನೆಯನ್ನ ಕೇಳನ್ರಿ. 19, 20, 21, 22. ಇದೇ ರೀತಿಯಾಗಿ ಎರಡನೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಅದೇ ಒಂದು ಪ್ರಶ್ನೆ ಸಂಖ್ಯೆಯನ್ನು ಒಳಗೊಂಡಂತೆ 4 ಅಂಕದ ಪ್ರಶ್ನೆಯನ್ನು ಕೇಳಿದಾನ್ರಿ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಗ ಸಮೀಕರಣವನ್ನು ಪಾಠವನ್ನು ತಗೊಂಡಾಗ್ರಿ ಮತ್ತೆ 4 ಅಂಕದ ಪ್ರಶ್ನೆಯನ್ನ ಕೇಳನ್ರಿ. 10, 11, 12, 13ನೇ ಪ್ರಶ್ನೆ. ಮತ್ತೆ ಅದೇ ರೀತಿ ಎರಡನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 3, 10, 11, 12 ಮತ್ತೆ 13 ಪ್ರಶ್ನೆ ಸಂಖ್ಯೆಯ ಒಟ್ಟಾರೆಯಲ್ಲಿ 5 ಅಂಕದ ಪ್ರಶ್ನೆಯನ್ನ ಕೇಳ್ಯಾನ್ರಿ. ಸಂಖ್ಯಾಶಾಸ್ತ್ರವನ್ನು ನೋಡಿದಾಗ್ರಿ ನಾವು 23, 24, 25 ಕ್ರಮಾಂಕವಾಗಿರುವಂತಹ ಪ್ರಶ್ನೆ ಸಂಖ್ಯೆಯನ್ನು ಒಟ್ಟಾರೆ 3 ಅಂಕದ ಪ್ರಶ್ನೆಯನ್ನು ಕೇಳನ್ರಿ.
ಅದೇ ರೀತಿ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸೇಮ್ ಸೀಕ್ವೆನ್ಸ್ ಹ್ಯಾಸ್ ಫಾಲೋಡ್ ಅಂಡ್ ಸೇಮ್ ನಂಬರ್ ಆಫ್ ಕ್ವಶನ್ಸ್ ಈಸ್ ಬೈನ್ ಆಸ್ಕ್ಡ್ ಅಂಡ್ ಸೇಮ್ ಮಾರ್ಕ್ಸ್ ಇಟ್ ಹ್ಯಾಸ್ ಬೀನ್ ಗಿವನ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್. ನಿರ್ದೇಶಾಂಕ ಅದು ತ್ರಿಕೋಣಮಿತಿಯಲ್ಲಿ 14, 15, 17, 18 ಒಟ್ಟಾರೆ 4 ಅಂಕದ. ಅದೇ ರೀತಿಯಾಗಿ ಎರಡನೇ ಪತ್ರಿಕೆಯಲ್ಲಿ ಕೂಡ 15, 16, 18, 14 ಮತ್ತು ಅದರಲ್ಲಿ ಕೂಡ 4 ಅಂಕದ ಪ್ರಶ್ನೆಯನ್ನ ಕೇಳಾನ್ರಿ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಇದರಲ್ಲಿ 1 ಅಂಕದ ಪ್ರಶ್ನೆಯನ್ನ ಕೇಳಾನ್ರಿ. ಅದು ಪ್ರಶ್ನೆ ಸಂಖ್ಯೆ ಎಷ್ಟಪ್ಪ ಅಂದ್ರೆ 16 ರೀ. ಅದೇ ರೀತಿ ಎರಡನೇ ಪತ್ರಿಕೆಯಲ್ಲಿ 1 ಮಾರ್ಕ್ಸಿನ ಕೇಳಾನ್ರಿ, ಅದು ಕೂಡ 17ನೇ ಪ್ರಶ್ನೆ. ಕೊನೆಯ ಪಾಠದಂತ ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಮ್ಸ್ ನಲ್ಲಿ 36, 37, 38, 39, 40 ಇದೇ ರೀತಿಯಾಗಿ ಇಲ್ಲಿನೂ ಕೂಡ ಅದೇ ಕ್ರಮಾಂಕವನ್ನ ಪ್ರಶ್ನೆಯನ್ನ ಕೇಳಿ ಒಟ್ಟಾರೆ 5 ಮಾರ್ಕ್ಸಿನ ಪ್ರಶ್ನೆಯನ್ನ ಕೇಳಿದಾನ. ಸೊ ಇದು ಏನಾಗಿತ್ತಪ್ಪ ಅಂದ್ರೆ ಘಟಕವಾರು ನಮಗೆ ವಿಂಗಡಣೆ ಆಗಿರುವಂತ ಒಂದು ಅಂಕದ ಕಂಪ್ಯಾರಿಸನ್. ಅದು ಎಲ್ಲಪ್ಪ ಅಂದ್ರೆ 1ನೇ ಪ್ರಶ್ನೆ ಪತ್ರಿಕೆ ಮತ್ತು 2ನೇ ಪ್ರಶ್ನೆ ಪತ್ರಿಕೆ ನಮಗೆ ಬೋರ್ಡ್ ಇಂದ ಬಿಡುಗಡೆ ಆಗಿರುವಂತದ್ದು ಎರಡು ಅದಾವ್ರಿ. ಆ ಎರಡರ ಹೋಲಿಕೆಯನ್ನ ನಾವು ಇಲ್ಲಿ ಕಾಣಬಹುದು. ಸೊ ನಾವು ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಘಟಕವಾರು ಮತ್ತು ಅದರಲ್ಲಿರುವಂತ ಕಾನ್ಸೆಪ್ಟ್ಸ್, ಅದರಲ್ಲಿ ಯಾವ ರೀತಿ ಅವನು ಏನ್ ಮಾಡನಪ್ಪ ಅಂದ್ರೆ ಯಾವ ಕಾನ್ಸೆಪ್ಟ್ಗೆ ಎಷ್ಟು ಅಂಕವನ್ನ ಕೊಟ್ಟಾನ. ಸೊ ಅದನ್ನ ಏನ್ ಮಾಡೋಮ್ರಿ ನಾವು ನೆಕ್ಸ್ಟ್ ಸ್ಲೈಡಿಗೆ ನೋಡೋಮ್ರಿ. ಸೊ ಇಲ್ಲಿ ಕಾಣಬಹುದ್ರಿ ನಿಮಗೆ ಸ್ಕ್ರೀನ್ ಮೇಲೆ. ಸೊ ಇದು ಯಾವ್ದ್ರಿ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾನಾಂತರ ಶ್ರೇಣಿ. ಆ ಸಮಾನಾಂತರ ಶ್ರೇಣಿಯಲ್ಲಿ ಕಾನ್ಸೆಪ್ಟ್ ವೈಸ್ ಅನ್ನ ನಾವು ನೋಡಿದಾಗ ನಾವು ಮೊದಲ ಇಂಟ್ರೊಡಕ್ಷನ್ನಾಗ ಯಾವುದೇ ರೀತಿಯಾದ ಪ್ರಶ್ನೆಯನ್ನ ಕೇಳಿಲ್ರಿ. ಅವರು ಎಂತ ಟರ್ಮ್ ಅಂತ ಬರತ್ರಿ ಎನ್ನೇ ಪದ. ಆ ಎನ್ನೇ ಪದ ಒಳಗ್ರಿ ಒಟ್ಟಾರೆ 4 ಪ್ರಶ್ನೆಗಳು 4 ಅಂಕದ್ದು ಮತ್ತು ಎರಡನೇ ಪತ್ರಿಕೆಯಲ್ಲಿ 2 ಪ್ರಶ್ನೆಗಳು 2 ಅಂಕದ್ದು. ಅದೇ ರೀತಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಮೊದಲ n ಪದಗಳ ಮೊತ್ತ ಅದನ್ನ 9ನೇ ಪ್ರಶ್ನೆ ಅದು ಕೂಡ 1 ಅಂಕದ್ದು. ಎರಡನೇ ಪತ್ರಿಕೆಯಲ್ಲಿ 5ನೇ ಪ್ರಶ್ನೆ ಅದು ಕೂಡ 1 ಅಂಕದ್ದು. ಇಲ್ಲಿ ಅರ್ಥಮೆಟಿಕ್ ಮೀನ್ ಬರತ್ರಿ. ಅರ್ಥಮೆಟಿಕ್ ಮೀನ್ ನಲ್ಲಿ ಒಂದು ಪ್ರಶ್ನೆನ ಕೇಳಿದಾನೆ, ನಾನು ಎಂಟರ್ ಮಾಡಿಲ್ರಿ ಅಲ್ಲೇ. ಮತ್ತೆ ಸೂತ್ರ ನೋಡ್ರಿ, ಒಂದು ಪಾಠದಾಗ ಈ ಸಲಿ ಸೂತ್ರ ಕೇಳುವಂತ ಸಾಧ್ಯತೆ ಬಹಳ ಅದ ರೀ. ಸೊ ಫಾರ್ಮುಲಾನ ಒಂದು ಕೇಳನ್ರಿ, ಅದು ಯಾವ್ದಂದ್ರ ಎರಡನೇ ಪತ್ರಿಕೆಯ ಒಳಗ 1 ಅಂಕದ ಪ್ರಶ್ನೆಯನ್ನ ಕೇಳನ್ರಿ. ಸೊ ಇದು ಏನಪ್ಪಾ ಅಂದ್ರ ಅಂಶದ ವಾರು ನಾವು ವಿಂಗಡಣೆ ಮಾಡಿರುವಂತ ಅಂಕದ ವಿಭಜನೆ. ಸೊ ಎರಡನೇ ಪಾಠದಂತ ತ್ರಿಭುಜಗಳಲ್ಲಿ ಸಮರೂಪ ಆಕೃತಿಗಳಲ್ಲಿ ಮೊದಲನೇಗೆ ಬರುತ್ತಲ್ರಿ. ಆ ಒಂದು ಕಾನ್ಸೆಪ್ಟ್ ನಲ್ಲಿ ಎರಡನೇ ಪತ್ರಿಕೆಯಲ್ಲಿ 29 ಮತ್ತು 30ನೇ ಪ್ರಶ್ನೆಯಲ್ಲಿರುವಂತಹ 2 ಅಂಕದ ಪ್ರಶ್ನೆ ಕೇಳನ್ರಿ. ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ ಅಂದಾಗ ಇದರಲ್ಲಿ ಬರುವಂತದ್ದು ಮೂಲ ಸಿದ್ಧಾಂತ ಪ್ರಮೇಯ, ದಟ್ ಈಸ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಮತ್ತೆ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಇದರಲ್ಲಿ ಬರತ್ರಿ. ಇದರಾಗ 26ನೇ ಪ್ರಶ್ನೆ ಅದು 1 ಅಂಕದ್ದು, ಇಲ್ಲಿ 27ನೇ ಪ್ರಶ್ನೆ 1 ಅಂಕದ್ರಿ. ಮತ್ತೆ ಕ್ರೈಟೇರಿಯಾ ಒಳಗ SAS ಈ ರೀತಿ ಇರುವಂತಹ ಮತ್ತು ಎ ಕ್ರೈಟೇರಿಯಾ, ಆ 3 ಕ್ರೈಟೇರಿಯಾ ಮೇಲೆ ಇವನು 27ನೇ ಪ್ರಶ್ನೆ 1 ಅಂಕದ್ರಿ. ಇಲ್ಲಿ ಎರಡನೇ ಪತ್ರಿಕೆ ಒಳಗೆ ಕೇಳೇ ಇಲ್ರಿ. ಮತ್ತೆ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜದ ವಿಸ್ತೀರ್ಣದ ಪ್ರಮೇಯ ಮೇಲೆ 28ನೇ ಪ್ರಶ್ನೆ 1 ಅಂಕದ್ರಿ. ಅದೇ ರೀತಿ ಇಲ್ಲಿನೂ ಕೂಡ ಸೇಮ್ 28ನೇ ಪ್ರಶ್ನೆ 1 ಅಂಕದ್ರಿ. ಪೈಥಾಗೋರಸ್ ಪ್ರಮೇಯ ಮೇಲೆ 2 ಅಂಕದ ಪ್ರಶ್ನೆ ಕೇಳನ್ರಿ, ಆ ಸಂಖ್ಯೆ 29 ಮತ್ತು 30. ಅದೇ ರೀತಿ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ 26ನೇ ಪ್ರಶ್ನೆ ಮತ್ತು 36ನೇ ಪ್ರಶ್ನೆ 2 ಅಂಕದನ್ನ ಕೇಳನ್ರಿ. ಸೊ ಇದರಿಂದ ನಮಗೇನ್ ಗೊತ್ತಾಗತ್ತಪ್ಪ ಅಂದ್ರೆ ಪ್ರತಿ ಒಂದು ಅಂಶನ ಬಿಟ್ಟಿಲ್ರಿ, ಪ್ರತಿ ಒಂದು ಅಂಶನ ನಾವು ಇನ್ಕ್ಲೂಡ್ ಮಾಡ್ಕೊಂಡ್ ಅನ್ನೋದು ಗೊತ್ತಾಗತ್ರಿ. ಸೊ ಮುಂದಿನ ಪಾಠಕ್ಕೆ ಹೋಗೋಮ್ರಿ. ಸೊ ಮುಂದಿನ ಪಾಠ ಪೇರ್ ಆಫ್ ಯುವರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್. ಅದರದ್ದು ಇಂಟ್ರೊಡಕ್ಷನ್ ಆಗ ಯಾವುದೇ ರೀತಿಯಾದ ಪ್ರಶ್ನೆ ಬಂದಿಲ್ರಿ. ಆದ್ರೆ ನಾನು ಇಲ್ಲಿ ಕಾನ್ಸೆಪ್ಟ್ ಅನ್ನ ಚಾರ್ಟ್ ಅಂತ ಹಾಕೊಂಡೇನ್ರಿ. ಒಂದು ಚಾರ್ಟ್ ಬರುತ್ತ್ರಿ, ಯಾವ ರೀತಿ ಒಂದು ರೇಖೆಯ ಒಂದು ಹೌ ದಟ್ ಲೈನ್ಸ್ ಆರ್ ಗೋಯಿಂಗ್ ಟು ಬಿ ಇಂಟರ್ಸೆಕ್ಟೆಡ್, ವೆದರ್ ಇಟ್ ಇಸ್ ಅ ಪ್ಯಾರಲಲ್ ಆರ್ ಕೋಇನ್ಸಿಡೆನ್ಸ್ ಆರ್ ಇಟ್ ಈಸ್ ನಾಟ್ ಬೀನ್ ಪ್ಯಾರಲಲ್. ಈ ರೀತಿಯುವಂತ ಪ್ರಶ್ನೆಯನ್ನ ಒಂದು ಚಾರ್ಟ್ ಅದಲ್ರಿ, ದಟ್ ಈಸ್ A1 by A2, B1 by B2, C1 by C2.
ಆ ಚಾರ್ಟ್ನಲ್ಲಿ ಅತಿ ಹೆಚ್ಚು ಅಂಕದ ಪ್ರಶ್ನೆಯನ್ನು ಕೇಳನ್ರಿ ಈ ಪಾಠದಲ್ಲಿ. ದ್ಯಾಟ್ ಈಸ್ 1, 2 ಮತ್ತು 4ನೇ ಪ್ರಶ್ನೆಯನ್ನು ಇರುವಂತಹ 3 ಅಂಕದ್ದು, ಮತ್ತು 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ 4ನೇ ಪ್ರಶ್ನೆ ಇರುವಂತದ್ದು 1 ಅಂಕದ್ದು, ಮತ್ತೆ ಸಾಲ್ವ್ ಫಾರ್ ಎಕ್ಸ್ ವೈ. ಈ ಸಾಲ್ವ್ ಫಾರ್ ಎಕ್ಸ್ ವೈ ಅಂದರೆ ಇಲ್ಲಿ ಎಕ್ಸ್ ಮತ್ತೆ ವೈ ಬೆಲೆಯನ್ನ ಕಂಡು ಹಿಡಿಯೋದು. ನಮಗ್ 3 ಮೆಥಡ್ಸ್ ಅದಾವ್ರಿ. ಆದ್ರ ಇಲ್ಲಿ ನಮಗ್ ಕೇಳುವಂತದ್ದು ಈ ವರ್ಷದಕ್ಕೆ ಎಲಿಮಿನೇಷನ್ ಮೆಥಡ್ ಅಷ್ಟೇ ಅದ ರೀ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅದ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇರಲಿಲ್ಲ. ಸೊ ಇಲ್ಲಿ ನಾವು ಯಾವ್ದಾದ್ರು ಒಂದು ವಿಧಾನದಿಂದ ನಾವು ಇಲ್ಲಿ ಎಕ್ಸ್ ಮತ್ತೆ ವೈ ಬೆಲೆಯನ್ನ ಕಂಡು ಹಿಡಿಯಬಹುದು. ಆ ಒಂದು ಪ್ರಶ್ನೆ ಆಧಾರದ ಮೇಲೆ ಮೂರನೇ ಪ್ರಶ್ನೆ 1 ಅಂಕದ್ದು, ಇಲ್ಲೇ 1 ಮತ್ತು 2ನೇ ಪ್ರಶ್ನೆ 2 ಅಂಕದ್ದು. ವರ್ಬಲ್ ಪ್ರಾಬ್ಲಮ್, ಹೇಳಿಕೆ ರೂಪದಲ್ಲಿರುವಂತಹ ಪ್ರಶ್ನೆಗಳನ್ನ ಈ ಪಾಠದಲ್ಲಿ ಕೇಳಿಲ್ರಿ. ಮತ್ತೆ ಗ್ರಾಫ್ ಅನ್ನು ಈ ಪಾಠದಲ್ಲಿ ಕೇಳಿಲ್ಲ. ಮತ್ತೆ ವೃತ್ತಗಳು, 4ನೇ ಪಾಠದಂತ ವೃತ್ತಗಳ ಮೇಲೆ ಟ್ಯಾಂಜೆಂಟ್ಸ್ ಇನ್ ಇಟ್ಸ್ ಪ್ರಾಪರ್ಟೀಸ್, ಸ್ಪರ್ಶಕ ಮತ್ತು ಅದರ ಪ್ರಾಪರ್ಟೀಸ್ ಗುಣಲಕ್ಷಣಗಳ ಮೇಲೆ 35ನೇ ಪ್ರಶ್ನೆ 1 ಅಂಕದ್ದು, 33ನೇ ಪ್ರಶ್ನೆ 1 ಅಂಕದ್ದು. ಮತ್ತೆ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್, ಒಂದು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳ ರಚನೆಯನ್ನು ಮಾಡಬಹುದು ಆ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ 3 ಅಂಕದ ಪ್ರಶ್ನೆಯನ್ನ ಕೇಳ್ಯಾನ್ರಿ, 31, 32, 33. ಅದೇ ರೀತಿ 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕದ ಕೇಳ್ರಿ, 31 ಮತ್ತೆ 32ನೇ ಪ್ರಶ್ನೆಯನ್ನ ಕೇಳ್ಯಾನ್ರಿ. ಸೊ ಮುಂದಿನ ಪಾಠಗಳನ್ನು ನೋಡೋಣ. ರಚನೆ, ಇಲ್ಲಿ ರಚನೆ ಒಳಗ 1ನೇ ಅಂಕದ ಪ್ರಶ್ನೆಯನ್ನು ಕೇಳ್ಯಾನ್ರಿ. 1ನೇದು ಏನ್ ಬರ್ತಪ್ಪ ಅಂದ್ರ ಡಿವಿಷನ್ಸ್ ಆಫ್ ಲೈನ್, ಒಂದೇ ರೇಖೆಯನ್ನ ಕೊಟ್ಟಿರುವಂತ ಅನುಪಾತದಲ್ಲಿ ವಿಭಜನೆ ಮಾಡುವುದು. ಅದರಲ್ಲಿ 2ನೇ ಪತ್ರಿಕೆಯಲ್ಲಿ 34ನೇ ಪ್ರಶ್ನೆಯನ್ನ 1 ಅಂಕದ ಕೇಳ್ಯಾನ್ರಿ. ಅದೇ ರೀತಿ ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್, ಒಂದು ಸಮರೂಪ ತ್ರಿಭುಜದ ರಚನೆಯನ್ನ 34ನೇ ಪ್ರಶ್ನೆ 1 ಅಂಕದ ಕೇಳ್ಯಾನ್ರಿ. ಆನಂತರ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ ಟು ಸರ್ಕಲ್ ಯಾವುದೇ ರೀತಿಯಾದ ಪ್ರಶ್ನೆ ಬಂದಿಲ್ರಿ ಈ ಕಾನ್ಸೆಪ್ಟ್ ಮೇಲೆ. ಆನಂತರ ಕೋಆರ್ಡಿನೇಟ್ ಜಾಮೆಟ್ರಿಯನ್ನು ತಗೊಂಡಾಗ ದೂರದ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾನಲ್ಲಿ 20ನೇ ಪ್ರಶ್ನೆ ಮತ್ತು 22ನೇ ಪ್ರಶ್ನೆ, ಆ 22ನೇ ಪ್ರಶ್ನೆ ಗ್ರಾಫಿಗೆ ಸಂಬಂಧಪಟ್ಟದ್ರಿ. ಒಟ್ಟಾರೆ 2 ಮಾರ್ಕ್ಸ್ 1ನೇ ಪತ್ರಿಕೆ ಒಳಗೆ. ಅದೇ ರೀತಿ 2ನೇ ಪತ್ರಿಕೆ ಒಳಗೂ ಕೂಡ 20 ಮತ್ತು 21ನೇ ಗ್ರಾಫಿಗೆ ಸಂಬಂಧಪಟ್ಟಂತ 2 ಮಾರ್ಕ್ಸ್ ಸಿಗೋದ್ರಿ. ಸೆಕ್ಷನ್ ಫಾರ್ಮುಲಾ 19ನೇ ಪ್ರಶ್ನೆ 1 ಅಂಕದ್ರಿ. ಇಲ್ಲಿ 19 ಮತ್ತು 22ನೇ ಪ್ರಶ್ನೆ 2 ಅಂಕದ್ದು. ಇಲ್ಲಿ ಸೂತ್ರವನ್ನ ಕೇಳ್ಯಾನ್ರಿ ಒಂದು. ಆನಂತರ ಏರಿಯಾ ಆಫ್ ಟ್ರಯಾಂಗಲ್, ತ್ರಿಭುಜದ ವಿಸ್ತೀರ್ಣದ ಮೇಲೆ 21ನೇ ಪ್ರಶ್ನೆ 1 ಅಂಕದ್ದು. ಅದನಂತರ ಬರುವಂತಹ ಒಂದು ಪಾಠ ಯಾವುದಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ರೀ, ವರ್ಗ ಸಮೀಕರಣ. ಈ ವರ್ಗ ಸಮೀಕರಣದಲ್ಲಿ ಪ್ರಸ್ತಾವನೆಯಲ್ಲಿ 1ನೇ ಮಾಡಲ್ ಕ್ವಶನ್ ಪೇಪರ್ ನಲ್ಲಿ 10ನೇ ಪ್ರಶ್ನೆ 1 ಅಂಕದ್ರಿ. ಅದೇ ರೀತಿ 2ನೇ ಪತ್ರಿಕೆಯಲ್ಲಿ 3 ಮತ್ತು 13ನೇ ಪ್ರಶ್ನೆ 2 ಅಂಕದ್ದು. ಸಾಲ್ವ್ ಫಾರ್ ಎಕ್ಸ್ ಅಂದಾಗ ಇಲ್ಲಿ ನಾವು ಎಕ್ಸ್ ಬೆಲೆಯನ್ನ ಕಂಡುಹಿಡಿಯೋದು. ದಟ್ ಮೇ ಬಿ ಬೈ ದ ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ಬೈ ಫಾರ್ಮುಲಾ ಮೆಥಡ್. ಸೊ ಇಲ್ಲಿ ಏನ್ ಮಾಡ್ಯಾನ್ರಿ ಅವ ಒಂದು ಪ್ರಶ್ನೆಯನ್ನ 11ನೇ ಪ್ರಶ್ನೆ 1 ಅಂಕಕ್ರಿ. ನೇಚರ್ ಆಫ್ ರೂಟ್ಸ್, ಮೂಲಗಳ ಸ್ವಭಾವ, ಅದರ ಮೇಲೆ 12ನೇ ಪ್ರಶ್ನೆ 1 ಅಂಕದ ಕೇಳನ್ರಿ. ಅದೇ ರೀತಿ ಸಾಲ್ವ್ ಫಾರ್ ಎಕ್ಸ್ ವೈಗೆ ಎರಡು ಪ್ರಶ್ನೆಯನ್ನ ಕೇಳಿದಾನೆ 2ನೇ ಪತ್ರಿಕೆಯಲ್ಲಿ. ಮತ್ತೆ ಹೇಳಿಕೆ ರೂಪದಲ್ಲಿರುವಂತಹ ಸಮಸ್ಯೆಯನ್ನ, ವರ್ಬಲ್ ಪ್ರಾಬ್ಲಮ್ ಅನ್ನ ಇಲ್ಲಿ ಕೇಳ್ಯಾನ್ರಿ ಕ್ವಾಡ್ರಾಟಿಕ್ ಇಕ್ವೇಶನ್ ಒಳಗ. ಅದು 13ನೇ ಪ್ರಶ್ನೆ 1 ಅಂಕದ್ರಿ. ಅದೇ ರೀತಿ ಸೂತ್ರದ ಮೇಲೆ, ಪ್ರತಿಯೊಂದು ಪಾಠದ ಮೇಲೆ ಸೂತ್ರ ಈ ಸಲ ಬಹಳಷ್ಟು ಇಂಪಾರ್ಟೆಂಟ್ ಅದ. ಇಲ್ಲಿ 11ನೇ ಪ್ರಶ್ನೆ 2ನೇ ಪತ್ರಿಕೆಯಲ್ಲಿ 1 ಅಂಕದ ಪ್ರಶ್ನೆಯನ್ನ ಕೇಳ್ಯಾನ್ರಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ 7 units which we have been just seen. Let us see the next slide. ಸೊ 8ನೇ ಪಾಠ ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ. ಆ ಸಂಖ್ಯಾಶಾಸ್ತ್ರದಲ್ಲಿ ಮೀನ್, ಮೀಡಿಯನ್ ಅಂಡ್ ಮೋಡ್, ಸರಾಸರಿಯ ಮೇಲೆ 23ನೇ ಪ್ರಶ್ನೆದು 1 ಅಂಕದ್ರಿ. 24ನೇ ಪ್ರಶ್ನೆ 2ನೇ ಪತ್ರಿಕೆಯಲ್ಲಿ 1 ಮಾರ್ಕ್ಸ್ ಇಂದ್ರಿ. ಮಧ್ಯಾಂಕ ಮೇಲೆ 25ನೇ ಪ್ರಶ್ನೆ 1 ಅಂಕದ್ರಿ. 23ನೇ ಪ್ರಶ್ನೆ 1 ಅಂಕದ್ರಿ. ಮತ್ತೆ ಬಹುಲಕ ಮೇಲೆ 2 ಪ್ರಶ್ನೆಗಳಲ್ಲಿ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಬಂದಿಲ್ಲ. ಎಂಪಿರಿಕಲ್ ಫಾರ್ಮುಲಾ ಅಂತ ಬರುತ್ತೆ. ಐ ಡೋಂಟ್ ನೋ ವಾಟ್ ವಿ ಕಾಲ್ ಫಾರ್ ಇನ್ ಕನ್ನಡ, ಬಟ್ ಇಟ್ ಈಸ್ 3 median is equal to 2 mean plus mode. ಆ ಒಂದು ಸೂತ್ರದ ಮೇಲೆ 24ನೇ ಪ್ರಶ್ನೆಯನ್ನ 1 ಅಂಕಕ್ಕೆ ಕೇಳನ್ರಿ. ಇಲ್ಲಿ 25ನೇ ಪ್ರಶ್ನೆ 1 ಅಂಕಕ್ಕೆ ಕೇಳನ್ರಿ. ಅದೇ ರೀತಿ ಓಜಿವ್ ಗ್ರಾಫ್ ಮೇಲೆ ಯಾವುದೇ ರೀತಿಯಾದ ಪ್ರಶ್ನೆ ಬಂದಿರುವುದಿಲ್ಲ. ನೆಕ್ಸ್ಟ್ ಇಟ್ ಈಸ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ. ಆ ಒಂದು ಪಾಠದ ಮೇಲೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂತ ಬರುತ್ತೆ. ಆ ಕಾನ್ಸೆಪ್ಟ್ ಮೇಲೆ 17ನೇ ಪ್ರಶ್ನೆಯನ್ನ 1 ಅಂಕದ್ದು. ಇದೇ ರೀತಿ 15ನೇ ಪ್ರಶ್ನೆ ಮೇಲೆ 1 ಅಂಕದ್ರಿ 2ನೇ ಪತ್ರಿಕೆಯಲ್ಲಿ.
ಸ್ಟ್ಯಾಂಡ್ ಆಂಗಲ್ಸ್ ಅಂತ ಬರುತ್ತೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಆ್ಯಂಡ್ 90 ಡಿಗ್ರಿ. ಆ ಒಂದು ಇದರ ಮೇಲೆ 15ನೇ ಪ್ರಶ್ನೆ ಮತ್ತು 1 ಅಂಕದ್ದು. ಅದೇ ರೀತಿ 2ನೇ ಪತ್ರಿಕೆಯಲ್ಲಿ 14ನೇ ಪ್ರಶ್ನೆ 1 ಅಂಕದ್ರಿ. ಕಾಂಪ್ಲಿಮೆಂಟರಿ ಆಂಗಲ್ಸ್, ಪರಿಪೂರಕ ಕೋನಗಳು, 14ನೇ ಪ್ರಶ್ನೆ 1 ಅಂಕದ್ರಿ. 16ನೇ ಪ್ರಶ್ನೆ 1 ಅಂಕದ್ದು. ಪ್ರತಿ ಒಂದು ಅಂಶದ ಮೇಲೆ ಇಲ್ಲಿ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬಂದಿದಾವ್ರಿ. ಟಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ 18ನೇ ಪ್ರಶ್ನೆ 1 ಅಂಕದ್ದು. 18ನೇ ಪ್ರಶ್ನೆ 1 ಅಂಕದ್ರಿ. ಸೊ ಅದೇ ರೀತಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟಿಗ್ನೋಮೆಟ್ರಿ ಒಳಗ ದ ಕಾನ್ಸೆಪ್ಟ್ ಹಿಯರ್ ಕಮ್ ಸೈಡ್ಸ್ ಅಂಡ್ ಡಿಸ್ಟೆನ್ಸ್. ಅಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ 16ನೇ ಪ್ರಶ್ನೆದು 1 ಅಂಕದ್ರಿ. 17ನೇ ಪ್ರಶ್ನೆ 1 ಅಂಕದ್ರಿ. ಸೊ ಇನ್ನು ಕೊನೆಯದಾಗಿ ನಮಗೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇನ್ನೊಂದು ಪಾಠ ಉಳಿತೈತ್ರಿ. ದಟ್ ಈಸ್ ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಸ್, ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಘನಫಲ. ಇಲ್ಲಿ ಪ್ರಸ್ತಾವನೆಯಲ್ಲಿ ಒಂದು ಪ್ರಶ್ನೆನ ಕೇಳಂದ್ರೆ 2ನೇ ಪ್ರಶ್ನೆ ಪತ್ರಿಕೆ ಒಳಗೆ 37ನೇ ಪ್ರಶ್ನೆ 1 ಅಂಕದ್ರಿ. ಅದೇ ರೀತಿ ಸರ್ಫೇಸ್ ಏರಿಯಾ ಆಫ್ ಕಂಬೈನ್ಡ್ ಸಾಲಿಡ್ಸ್ ಮೇಲ್ಮೈ ವಿಸ್ತೀರ್ಣದ ಮೇಲೆ 38ನೇ ಪ್ರಶ್ನೆಯನ್ನ 1 ಮಾರ್ಕ್ಸ್. ಇಲ್ಲಿ 36, 39 2 ಮಾರ್ಕ್ಸ್ ಸಿಗ್ರಿ. ವ್ಯಾಲ್ಯೂಮ್ ಸಂಬಂಧಪಟ್ಟದ್ದು 1 ಮಾರ್ಕ್ಸ್ ಅಂದ್ರಿ. ಇಲ್ಲಿ ಕೂಡ 1 ಮಾರ್ಕ್ಸ್ 38ನೇ ಪ್ರಶ್ನೆ. ಕನ್ವರ್ಷನ್ ಆಫ್ ಸಾಲಿಡ್ಸ್, ಒಂದು ಸಾಲಿಡ್ಸ್ ನ ಕನ್ವರ್ಷನ್ ನೋಡಿದಾಗ 40ನೇ ಪ್ರಶ್ನೆ ಇಲ್ಲಿ 1 ಅಂಕಕ್ಕೆ ಅಂದ್ರೆ 2ನೇ ಪ್ರಶ್ನೆ ಪತ್ರಿಕೆ ಒಳಗ. ಮತ್ತೆ ಫಸ್ಟ್ ರಮ್ 40ನೇ ಪ್ರಶ್ನೆ 1 ಅಂಕಕ್ಕೆ ಕೇಳಂದ್ರೆ ಇಲ್ಲಿ ಫಾರ್ಮುಲಾ ಮಾತ್ರ ಬಹಳಷ್ಟು ಇಂಪಾರ್ಟೆಂಟ್ ಪ್ರತಿ ಒಂದು ಪಾಠದಿಂದ. ಇಲ್ಲಿ 2 ಸೂತ್ರವನ್ನ ಕೇಳಂದ್ರಿ 1ನೇ ಪತ್ರಿಕೆ ಒಳಗನ 36 ಮತ್ತು 37ನೇ ಪ್ರಶ್ನೆ. ಸೊ ಇಲ್ಲಿವರೆಗೆ ನಾವು ನೋಡಿದಂದ್ರೆ ಏನಪ್ಪಾ ಅಂದ್ರೆ ಯಾವ ಪ್ರಶ್ನೆಯನ್ನು ಯಾವ ಕಾನ್ಸೆಪ್ಟ್ ಮೇಲೆ ಎಷ್ಟು ಮಾರ್ಕ್ಸ್ ಇಂದು ಕೇಳೋಣ ಘಟಕವಾರು. ಸೊ ಮುಂದಿನ ಸ್ಲೈಡಿಗೆ ಹೋಗ್ರಿ. ಸೊ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಪ್ಪಾ ಆಸ್ ಪರ್ ದ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ದಿಸ್ ಇಯರ್ ದ ಕ್ವಶನ್ ಪೇಪರ್ ವಿಲ್ ಬಿ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಕ್ವಶನ್ಸ್ ವಿಲ್ ಬಿ ಡೈರೆಕ್ಟ್. ನಮಗೆ ಇಲ್ಲಿ ಸರ್ಕಾರದಿಂದ ಒಂದು ಮಾಹಿತಿ ಅನುಸಾರವಾಗಿ ನಾವು ಇಲ್ಲಿ ಏನ್ ಹೇಳ್ತೀವಪ್ಪ ಅಂದ್ರೆ ಎಲ್ಲಾ ಪ್ರಶ್ನೆ ಪತ್ರಿಕೆ ಏನಿರ್ತಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಅನ್ನತ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋ ಜೊತೆಗೆ ಬಹುಮುಖ್ಯವಾಗಿ ಇಲ್ಲೇ ಪ್ರಶ್ನೆಗಳು ನೇರವಾಗಿ ಇರುತ್ತವೆ ಅಂತ ಹೇಳಿದ್ದಾರೆ. ನೇರವಾಗಿ ಇರುತ್ತವೆ ಅಂದರೆ ಯಾವ ರೀತಿ ಇರ್ತಾವ ಅದನ್ನ ಈಗ ಚರ್ಚೆ ಮಾಡೋಣ್ರಿ. ಯಾವ ರೀತಿ ಪ್ರಶ್ನೆಗಳು ಬರಬಹುದು ಪರೀಕ್ಷೆಯಲ್ಲಿ. ಸೊ ನಾವ್ ದ ಕ್ವಶನ್ ಅರೈಸಸ್ ದಟ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಮೇ ಬಿ ದೇರ್ ಇನ್ ದ ಎಕ್ಸಾಮಿನೇಷನ್. ಸೊ ಇಲ್ಲಿ ಡೈರೆಕ್ಟ್ ಅನ್ನುವಂಥ ಮೀನಿಂಗ್ ಅನ್ನ ನಾನು ಇಲ್ಲಿ ಸ್ಪಷ್ಟವಾಗಿ ಮಾಡುವಂತ ಪ್ರಯತ್ನ ಮಾಡಿದೇನ್ರಿ. ಸೊ ಒಂದನೇ ಅಂಶ ಏನಪ್ಪಾ ಅಂದ್ರೆ there will be questions which may have 3 to 4 steps. ಇಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ 3 ರಿಂದ 4 ಹಂತದ ಇರುವಂತ ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲಿವರೆಗೆ ನೀವು 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡಾಗ ಅಲ್ಲಿರುವಂತಹ ಎಲ್ಲಾ ಪ್ರಶ್ನೆಗಳು ಒಂದೆರಡು ಬಿಟ್ಟು ಎಕ್ಸೆಪ್ಷನ್ ಆಫ್ 2 to 3 ಕ್ವಶನ್ಸ್ ನಾವು ನೋಡಬಹುದಲ್ಲಿ ನೇರವಾಗಿ ಬರುವಂತ ಉತ್ತರ ಬರುವಂತ ಪ್ರಶ್ನೆಗಳನ್ನ ಕೇಳನ್ರಿ. So many of the questions can be answered directly, but apart from few questions, it may be 2 to 3 questions which are present in the first question paper, and 1, 2, 3 questions are there which are present in the second model question paper, which takes more than 4 steps. But almost all the questions are very easy to answer by the students. ಸೊ ಸಮ್ ಆಫ್ ದೆಮ್ ಮೇ ಬಿ ಡೈರೆಕ್ಟ್. ಒಂದಿಷ್ಟು ನೇರವಾದ ಪ್ರಶ್ನೆಗಳು ಹೇಗಿರ್ತಾವ ಅಂದ್ರೆ ನೇರವಾಗಿ ನಾವು ಉತ್ತರವನ್ನ ಪಡೆಯಬಹುದು. ಆ ರೀತಿ ಇರುವಂತಹ ಪ್ರಶ್ನೆಗಳನ್ನು ಬರ್ತಾವ್ರಿ. ಅಂಡ್ ಕೆಲವೊಂದಿಷ್ಟು ಏನಾಗಿರ್ತಾವ ಅಂದ್ರೆ ಸೂತ್ರ ಮೇಲೆ ಇರ್ತಾವ್ರಿ. ಸಮ್ ಮೇ ಬಿ ಫಾರ್ಮುಲಾ, ನೇರವಾಗಿ ಸೂತ್ರವನ್ನ ಕೇಳ್ತಾನ್ರಿ ಅವ. ಸೊ ನೋ ಬಿಗ್ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್, ಯಾವುದೇ ಒಂದು ದೊಡ್ಡ ಕ್ಯಾಲ್ಕುಲೇಷನ್ ಇರುವಂತಹ ಸಮಸ್ಯೆಯನ್ನ ನಾವು 2 ಮಾದರಿ ಪ್ರಶ್ನೆಗಳನ್ನ ತಗೊಂಡಾಗ ಇರುವುದಿಲ್ಲ. So ಆಧಾರ ಮೇಲೆ ನಾವು we can guess that the questions may be not having many steps of solutions. And the fifth point is probably there is no theorem. ಯಾವುದೇ ರೀತಿಯಾದ ಪ್ರಮೇಯನ ಕೇಳುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ಜಸ್ಟ್ ಐ ಆಮ್ ಟೆಲಿಂಗ್ ಇಟ್ ಇಸ್ probably, ಕೇಳಬಾರ್ದಂತಲ್ರಿ, ನಾನು ಯೂಸ್ ಮಾಡುತ್ತದೆ ಸಂಭವನೀಯತೆ ಇರಬಹುದು, ಇರ್ಲಿಕ್ಕಿಲ್ಲ ಅಂತ ಹೇಳತ್ತೇನೆ. ಬಟ್ ಅದನ್ನ fill in the blanks ಮಾಡ್ಕೊಂಡು ಕೊಡಬಹುದು. Probably there is no questions on the theorem, and ಎಸ್ಪೆಷಲಿ ನಮಗ ಐಡೆಂಟಿಟೀಸ್ ಮೇಲೆ ಬರುವಂತ ಪ್ರೂವ್ ದಾಟ್ ಪ್ರಶ್ನೆಗಳನ್ನ ಬರುವಂತ ಸಾಧ್ಯತೆ ಇಲ್ಲ ಅಂತ ಬರ್ದೇನ್ರಿ ಇಲ್ಲಿ. ಮತ್ತೆ ತ್ರಿಭುಜದ ಮೇಲೆ
ಸಾಧಿಸಿ ಅಂತ ಪ್ರಶ್ನೆಗಳನ್ನ ಬಹಳ ಬರ್ತಾವ್ರಿ. ಸೊ ಹಾ ಸರ್, ಹಲೋ ಹಾ ಸರ್ ಹೇಳ್ರಿ. ಹಲೋ ಹಾ ಕೇಳಾದೈತಿ ಹೇಳ್ರಿ ಸರ್. ಬಾಲಾಜಿ ಸರ್, ನೇರವಾದ ಪ್ರಶ್ನೆಗಳು ಅಂತೀರಿ ಹೌದು ಅವಕ್ಕೆ ನೇರವಾದ ಪ್ರಶ್ನೆ ಸರ್ ಹೇಳ್ರಿ ಸರ್. ಒಂದಿಷ್ಟು ಅದ್ರಾಗ ಒಂದು 50% 70% ಮಟ್ಟ ನೇರವಾಗಿ ಅದಾವ್ರಿ ಸರ್. ಸರ್ ಹಾ ರೀ ಸರ್. ಹಲೋ ಹಾ ಸರ್ ಕೇಳಾದೈತಿ ಹೇಳ್ರಿ. ಹಾ ಹಾ ಅಲ್ಲ, ಕಂಪೇರಿಂಗ್ ಟು ಲ್ಯಾಂಗ್ವೇಜ್ ಪ್ರಕಾರ ತಗೊಂಡ್ರೆ ಹೌದು ಸರ್. ನಮ್ ಗಣಿತ ವಿಷಯದಲ್ಲಿ ನೇರವಾದ ಪ್ರಶ್ನೆಗಳ ಕಡಿದು ಬಹಳ ಆದ್ರೆ ಸೂತ್ರಕ್ಕೆ ಹೇಳಿಕೆಗಳಿಗೆ ಮಾತ್ರ ಅನ್ವಯಿಸ್ತದ ಸರ್. ಹಾನ್ರಿ. ಆಮೇಲೆ ಅವಾಗ ಗ್ರಾಫಿಕಲಿ ಏನ್ ಕೊಟ್ಟಾನಲ್ಲ ಹಾನ್ರಿ ಶೂನ್ಯತೆಗಳ ಬಹಳ ಆದ್ರೆ ಈಗ ಕೆಲವೊಂದಿಷ್ಟಕ್ಕೆ ಅನ್ವಯಿಸ್ತದೆ. ಇರುವುದೆಲ್ಲವನ್ನು ಸಾಲ್ವ್ ಮಾಡೇ ಮಾಡ್ಬೇಕಾಗುತ್ತೆ. ನೇರವಾದಂತ ಬರ್ತದಿಲ್ಲ ಹೇಳ್ರಿ. ಅದನ್ನೇ ಹೇಳಿದ್ನಲ್ರಿ ಸರ್, ಕೆಲವೊಂದಿಷ್ಟು ಮಾತ್ರ ಅದಾವ್ರಿ ಸರ್ ನೇರವಾಗಿ. ಒಂದಿಷ್ಟು ಮಾತ್ರ ಮ್ಯಾಕ್ಸಿಮಮ್ ಏನದಪ್ಪ ಅಂದ್ರೆ 3 ರಿಂದ 4 ಸ್ಟೆಪ್ಸ್ ಇದ್ದೇ ಅದಾವ್ರಿ ಸರ್. ಹೌದು ಹ್ಞೂ ಸರ್. ಕಂಟಿನ್ಯೂ ಮಾಡ್ರಿ ಸರ್. ಕಂಟಿನ್ಯೂ ಮಾಡ್ರಿ. ಓಕೆ ಸರ್, ಓಕೆ ಸರ್. ಸೊ ಕೊನೆಯ ಸ್ಲೈಡ್ ರೀ ಇದು. ಆಮೇಲೆ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ್ರಿ. ಸೊ ಇಲ್ಲಿ ನಾವು ಯಾವ ರೀತಿಯಾದ ಒಂದು ಪ್ರಶ್ನೆಗೆ ಉತ್ತರವನ್ನು ಮಾಡಬಹುದು. ಇಲ್ಲಿ ನಾವು ಪ್ರಶ್ನೆಗೆ ಉತ್ತರವನ್ನು ಮಾಡಬೇಕಾದಾಗ ನಾವು ಏನು ಗೊತ್ತಿರಲೇಬೇಕಂದ್ರೆ ಮಸ್ಟ್ ನೋ ಆಲ್ ದ ಫಾರ್ಮುಲಾಸ್ ಫ್ರಮ್ ಆಲ್ ದ ಯೂನಿಟ್ಸ್. ಪ್ರತಿ ಒಂದು ಸೂತ್ರನು ಗೊತ್ತಿರಲೇಬೇಕು. ಮಸ್ಟ್ ಬಿ ವೆರಿ ಕ್ಲಿಯರ್ ವಿತ್ ಅಬೌಟ್ ದ ಥಿಯರಿ ಪಾರ್ಟ್. ಪ್ರತಿ ಒಂದು, ಯಾಕಂದ್ರೆ ನೇರವಾಗಿ ಪ್ರಶ್ನೆ ಮತ್ತು 2 ರಿಂದ 3 ಸ್ಟೆಪ್ಸ್ಗಳ ಇರುವುದರಿಂದ ಪ್ರತಿಯೊಂದು ಸೂತ್ರ ಮತ್ತೆ ಅದರಲ್ಲಿ ಇರುವಂತಹ ಒಂದು ಥಿಯರಿ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ಥರೋ ಇರಲೇಬೇಕ್ರಿ. ಅಂಡ್ ಇಫ್ ಎನಿ ವ್ಯಾಲ್ಯೂ ಹ್ಯಾಸ್ ಬೀನ್ ಆಸ್ಡ್, ಸೊ ಅಲ್ಲಿ ಏನಾಗಬಹುದು ಅಂದ್ರೆ ಸಪೋಸ್ ಇಲ್ಲೇ 2x + 3y = 9 ಐತ್ ಅಂತ ಅನ್ಕೊಳ್ಳೋಮ್ರಿ. ಇಲ್ಲೇ ಅವನು ಎಕ್ಸ್ ಮತ್ತೆ ವೈ ಅನ್ನ ಕೇಳ್ಯಾನಪ್ಪ ಅಂದ್ರ ನಾವು ನೇರವಾಗಿ ಇದನ್ನು ಬಿಡಿಸದೆ ಏನ್ ಮಾಡಬಹುದು ಅಂದ್ರೆ ಅಲ್ಲಿ 4 ಆಪ್ಷನ್ಸ್ ಇರ್ತಾವ್ರಿ. ಆ 4 ಆಪ್ಷನ್ ಅಲ್ಲಿ ಅವರು ಎಕ್ಸ್ ಮತ್ತೆ ವೈ ಬೆಲೆಯನ್ನ ಕೊಟ್ಟಿರ್ತಾರ್ರಿ. ಬಿ ಆಪ್ಷನ್ ಕೊಟ್ಟಾರ ಅಂತ ಅನ್ಕೊಡ್ರಿ, ಸಿ ನ್ಯಾಗ ಕೊಟ್ಟಾರ, ಡಿ ನ್ಯಾಗ ಕೊಟ್ಟಾರ ಅಂತ ಅನ್ಕೊಡ್ರಿ. ಇಲ್ಲಿ ಎಕ್ಸ್ ಮತ್ತೆ ವೈ ಬೆಲೆನ ಇವು 4ಗಳನ್ನ ಇದರಲ್ಲಿ ತುಂಬಿ if this is equal to the 9, then among that may be one of the solution of that question. ಈ ರೀತಿಯಾದ ಲೆಕ್ಕಗಳನ್ನು ಬಿಡಿಸಬಹುದು ಮತ್ತು ಬಹಳಷ್ಟು ಏನದಪ್ಪ ಅಂದ್ರೆ ನಾವು ಬಿಡಿಸಲೇಬೇಕ್ರಿ. ಓಕೆ, ಈಗ ನೀವೇನಾದರೂ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯವನ್ನ ಹಂಚ್ಕೋಬಹುದ್ರಿ. ಆಮೇಲೆ ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಅನ್ನ ನೋಡೋಮ್ರಿ. 1-2 ಕ್ವಶನ್ಸ್ ಅದಾವ್ರಿ. 26ನೇ ಪ್ರಶ್ನೆ ಯಾವ್ದಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1ನೇದ್ರಿ. ಅದನ್ನ ಯಾವ ರೀತಿ ಬಿಡಿಸ್ಬೋದು ಅನ್ನೋದು ನೋಡೋಮ್ರಿ. ಇಲ್ಲಿರುವಂತ ಅಲ್ಲಿ ಮಟ್ಟ ಆಗಿರುವಂತ ಒಂದು ವಿಶ್ಲೇಷಣೆ ಮೇಲೆ ಯಾರಾದರೂ ಅಭಿಪ್ರಾಯವನ್ನು ಹಂಚ್ಕೋತಿದ್ರೆ ಹಂಚ್ಕೋಬಹುದ್ರಿ ಸರ್. ಸರ್ ನೈಸ್ ಎಕ್ಸ್ಪ್ಲೇಷನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ಸರ್. ಅಲ್ರಿ ಮತ್ ನೀವು ಈಗ ಪ್ರಶ್ನೆ ಪತ್ರೆ ನೋಡಿದಾಗ್ರಿ ನಿಮಗೆ ಯಾವ ರೀತಿ ಅನಿಸ್ತದಂತ ಅನ್ನೋದು ಒಂದಿಬ್ರು ಅಭಿಪ್ರಾಯ ತಿಳಿಸಿದ್ರೆ ನಾನು ಮುಂದಕ್ಕೆ ಹೋಗ್ತೇನ್ರಿ ಸರ್. ಸರ್ 1ನೇ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಈಗ ಹೇಳಿದ್ರಲ್ಲ 26ನೇದು. ಹೌದು ಸರ್, ಹೌದು ಸರ್. 26ನೇ ಪ್ರಶ್ನೆ ಸ್ವಲ್ಪ ಬಹಳ ಗೊಂದಲ ಇದನ್ನು ಮಾಡಿದಾಗ ಉತ್ತರ ಬರ್ತಿತ್ತು. ಸರ್ ಅದನ್ನ ಬಹಳ ಸರ್ಚ್ ಮಾಡೇನಿ. ಬರ್ರಿ ಸರ್, ನನಗೆ ಹೆಂಗ್ ಮಾಡ್ಬೋದು ಅಂತ ಅದನ್ನ ಡಿಸ್ಕಷನ್ ಮಾಡೋಮ್ರಿ ಸರ್. ನಾವು ಡೈರೆಕ್ಟ್ ಅದನ್ನ 70 50 ಆಗಿ 60 ಆಗಿ 60ನ ಅರ್ಧ ಮಾಡ್ತಾವ ಅಂತ ಹೇಳಕ್ ಬರಲ್ಲ ಸರ್, ಬರಲ್ಲ. ಸಮಜಿ ಬಾವುತ್ತು ಅಂತಂದ್ರೆ ನಾವು ಹೇಳ್ಬೋದಾಗಿತ್ತು. ಹೌದೌದು ಸರ್. ಈಗ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನ ಆಕ್ಚುಲಿ ನನಗೆ ಬರಲಿಲ್ಲ. ಹಿಂದಾಗಡೆ ನಾವು ಮತ್ತೊಂದ್ ಕಡೆ ನೋಡಿದೀವಿ ಅದನ್ನ. ಹೌದು ಸರ್. ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಸರ್, ಮಾಡ್ಕೊಂಡೇ ಬರೋದು ಸರ್. ಹೌದು ಸರ್, ಹೌದು ಸರ್. ಹಲೋ ಅಣ್ಣ. ಅಣ್ಣ ಅದನ್ನ ಹೇಳಿದ್ನಲ್ಲ ಸರ್, ನೇರವಾದ ಪ್ರಶ್ನೆಗಳು ಇಲ್ಲ ಅಂತ ಅದನ್ನ ಹೇಳಿದ್ನಪ್ಪ ಅಣ್ಣ. ಇಲ್ಲ ಅದು ನೇರವಾದ ಪ್ರಶ್ನೆಗಳು ಅಂತಂದ್ರ ಈಗ ಬೇರೆ ವಿಷಯಗಳ ಹಾಗೆ ನಮ್ಮ ವಿಷಯ ಅಲ್ಲ. ನಮ್ಮ ವಿಷಯ ಬರದ ಮಾಡಿದಾಗಲೇ ಗೊತ್ತಾಗೋದು ನಮ್ಮ ವಿಷಯ. ಡೂ ಆರ್ ಡೈ ನಮ್ದು ಸಬ್ಜೆಕ್ಟ್. ಬಾಲಾಜಿ ಸರ್, ವಿಷಯಗಳು ಕಣ್ಣಿಗೆ ತಕ್ಷಣ ಕಂಡು ಬಿಡ್ತಾವ. ನಮ್ಮ ಉತ್ತರ ಒಂದ್ ಸ್ವಲ್ಪ ನಾವು ಪೆನ್ಗಳು ಹಾಳೆಗಳನ್ನ ಬಳಕೆ ಮಾಡ್ಲೇಬೇಕು ಸರ್, ಮಾಡ್ಲೇಬೇಕು. ಬೇರೆ ವಿಷಯಗಳ ಹಂಗಲ್ಲ. ಅಲ್ಲಿ 4ರಲ್ಲಿ ಒಂದ್ ಯಾವ್ದಾದ್ರು ಇರತೈತಿ, ಡೆಫಿನೆಟ್ ನೇರವಾದ ಉತ್ತರ ಸಿಗ್ತಾವಲ್ಲಿ. ಹೌದು ಸರ್. ಮತ್ತೆ ಅದೇ
ಸರ್ ಅದು 26ನೇ ಪ್ರಶ್ನೆ ನೋಡೋಮ್ರಿ. ಮಾಡ್ರಿ ಹೋರಿ 26ನೇದು ಮಾಡಿ. ಹಾಂ ಸರ್. ಸರ್ ಸ್ಕ್ರೀನ್ ಕಾಣತೈತಲ್ರಿ? ಸರ್ ಸ್ಕ್ರೀನ್ ಕಾಣ್ತಿದೆ ರೀ? ಹಲೋ ಇಲ್ರಿ ಸರ್? ಇಲ್ರಿ? ಕಾಣ್ತಾ ಇದೆ, ಸ್ಕ್ರೀನ್ ಕಾಣ್ತಾ ಇದೆ. ಓಕೆ ಸರ್, ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಮಸ್ಕಾರ ಅಣ್ಣ. ಓಕೆ ಸರ್, ಇದು ಮಾಡೆಲ್ ಕ್ವಶನ್ ಪೇಪರ್ 1 ರೀ. ಇದು ಈ ಮಾಡೆಲ್ ಕ್ವಶನ್ ಪೇಪರ್ 1 ನಲ್ಲಿ ನಾನು ನಿಮಗೆ ಪ್ರಶ್ನೆ ಪತ್ರಿಕೆನೋ ಸೈಡ್ನಾಗ ಅದ, ಅದನ್ನ ಝೂಮ್ ಮಾಡ್ಕೊಂಡು ನೋಡ್ಬೋದ್ರಿ ನೀವು. ಕಾಣಲಿಲ್ಲ ಅಂದ್ರ ಸ್ವಲ್ಪ ಝೂಮ್ ಮಾಡಿದ್ರೆ ಕ್ಲಿಯರ್ ಆಗಿ ಕಾಣತ್ರಿ. ಸೊ ನಾ ರೈಟ್ ಸೈಡಿಗೆ ಸ್ಪೇಸ್ ಇಟ್ಕೊಂಡೇನ್ರಿ. ಓಕೆ ಸರ್, ಓಕೆ ಸರ್. ಸೊ ಸರ್ ನೇರವಾಗಿ 26ನೇ ಪ್ರಶ್ನೆ ಬರುವ ಮತ್ತೆ ಯಾವ ಪ್ರಶ್ನೆ ಏನದಾವ್ರಿ ಸರ್? ಓಕೆ 28 ಅನ್ರಿ ಅದು? 26. ಗೊತ್ತಿರುವ ಸರ್ ಸ್ಕ್ರೀನ್ ಮೇಲೆ ಕಾಣುತ್ತೆ ನೋಡ್ರಿ, ಸ್ವಲ್ಪ ಝೂಮ್ ಮಾಡಿಕೊಡ್ರಿ. ಇನ್ ಟ್ರಯಾಂಗಲ್ ಎ ಬಿ ಸಿ, it is given that AB by AC is equal to BD by CD. If angle B is equal to 70 and angle C is equal to 50, then find angle BAD ಅಂತ ಹೇಳನ್ರಿ. ತ್ರಿಭುಜ ABC ಯಲ್ಲಿ AB by AC is equal to BD by CD ಆಗಿದೆ ಮತ್ತು ಕೋನ B 70 ಹಾಗೂ ಕೋನ C 50 ಆದಾಗ ಆಂಗಲ್ BAD ಅಳತೆಯನ್ನ ಕಂಡುಹಿಡಿ ಅಂತ ಹೇಳ್ತಾನ್ರಿ. ಸೊ ಇದನ್ನ ಯಾವ ರೀತಿ ಮಾಡ್ಬೋದಂದ್ರ, ಸರ್ ಏನ್ ಮಾಡ್ಬೇಕ್ರಿ, ಫಸ್ಟಿಗೆ ಟ್ರಯಾಂಗಲ್ ಅನ್ನು ಹಾಕೊಂಡ್ಬಿಡೋಮ್ರೆ. ಸೊ ದಿಸ್ ಈಸ್ ಅ ಗಿವನ್ ಟ್ರಯಾಂಗಲ್. ಲೆಟ್ ಮಿ ನೇಮ್ ಇಟ್ ಹ್ಯಾಸ್ ಎ ಬಿ ಅಂಡ್ ಸಿ. ಸ್ವಲ್ಪ ದೊಡ್ಡ ತ್ರಿಭುಜನ ಹಾಕೊಳ್ತೇನ್ರಿ. ರೈಟ್. ಸೊ ಇಲ್ಲಿ ಎ ಬಿ ಸಿ, ದಿಸ್ ಈಸ್ ಡಿ. ಈ ಕೋನ 70 ಅದ ರೀ, ಈ ಕೋನವು 50 ಅದ ರೀ. ಸೊ ಇದರಲ್ಲಿ ನಮಗೇನು ಕೇಳನಪ್ಪ ಅಂದ್ರ ಬಿ ಎ ಡಿ ಈ ಕೋನವನ್ನ ಕೇಳತ್ತನ್ರಿ. ಸೊ ಇದರಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಕನ್ಸ್ಟ್ರಕ್ಷನ್ ಯಾವ ರೀತಿ ಅಂದ್ರ, ಡ್ರಾ ಸಿಇ ಪ್ಯಾರಲಲ್ ಟು ಎ ಡಿ ಅಂತ ಹೇಳ್ತಾನ್ರಿ. ಸಿಇ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈ ಒಂದು ಲೈನ್ ಅನ್ನ ಎದಕ್ ಪ್ಯಾರಲಲ್ ಆಗಿರ್ಬೇಕ್ರಿ? ಎಡಿ ಪ್ಯಾರಲಲ್ ಆಗುವಂಗ ನಾವೇನ್ ತೆಗಿಬೇಕು? ಒಂದು ಲೈನ್ ಅನ್ನ ತೆಗಿಬೇಕ್ರಿ. ಸೊ ದಟ್ ಈಸ್ ಸಿಇ. ಸೊ ಆನಂತರ ಎ ನ ಜಾಯಿನ್ ಮಾಡೇನ್ರಿ ನಾನು. ಜಾಯಿನ್ ಮಾಡಿದಾಗ ಇಲ್ಲೇ ಕೊಟ್ಟಂತ ವಿಷಯನ ಬರೆಯೋಮ್ರಿ. ಏನ್ ಕೊಟ್ಟಾನ್ರಿ? ವಾಟ್ ಹಿ ಹ್ಯಾಸ್ ಗಿವನ್ ದಟ್ ಈಸ್ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಸಿ ಡಿ. ಝೂಮ್ ಮಾಡ್ಕೋಬೋದ್ರಿ, ಕಾಣಲಿಲ್ಲ ಅಂದ್ರ ಝೂಮ್ ಮಾಡ್ಕೋಬೋದ್ರಿ. ಸೊ ಇಷ್ಟಾದ ನಂತರ ನಾವು ಕನ್ಸ್ಟ್ರಕ್ಷನ್ ಆಧಾರ ಮೇಲೆ ಏನ್ ಬರಿಬಹುದು? ಹಿಯರ್ ಎ ಡಿ ಈಸ್ ಪ್ಯಾರಲಲ್ ಟು ಸಿಇ ಅಂತ ಹೇಳ್ತೀವ್ರಿ. ವೈ? ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್, ರಚನೆಯ ಆಧಾರದ ಮೇಲೆ. ಸೊ ಯಾವಾಗ ಎ ಡಿ ಈಸ್ ಪ್ಯಾರಲಲ್ ಟು ಸಿ ಆತ್ರಿ, ನಾವು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನ ಬರೀಬಹುದು. ಅದರ ಪ್ರಕಾರ ಏನಾಗತ್ರಿ? ಎ ಬಿ ಬೈ ಎ ಇ
AB by AE is equal to BD by CD. ಯಾವ ಆಧಾರ ಮೇಲೆ ಬರೆದ್ರಿ ನಾವು? ಲೆಟ್ ಮಿ ಕಾಲ್ ದಿಸ್ ಇಕ್ವೇಶನ್ ನಂಬರ್ 1. ದಿಸ್ ಇಸ್ ಬಿಕಾಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ಆ ನಂತರ ಬಟ್ ನಮಗೇನು ಕೊಟ್ಟಾನ್ರಿ ಅವ? AB by AC is equal to BD by CD. ಇದನ್ನ ಏನು ಮಾಡಾನ್ರಿ ಅವ? ಕೊಟ್ಟಾನ್ರಿ. ಎರಡನೇದಿದು ದಿಸ್ ಇಸ್ ಗಿವನ್. ಸೊ 1 ಮತ್ತು 2 ಹೋಲಿಕೆಯನ್ನ ಮಾಡಿದಾಗ ಫ್ರಮ್ 1 and 2, 1 ಮತ್ತು 2 ಹೋಲಿಕೆ ಮಾಡಿದಾಗ ಈ ರೈಟ್ ಸೈಡ್ ನೋಡ್ರಿ, BD by CD ಅದ. ಸೊ ಎರಡು ಲೆಫ್ಟ್ ಸೈಡ್ ಈಕ್ವಲ್ ಆಗ್ತಾವ್ರಿ. ಸರ್ ಕೇಳಾದಲ್ರಿ ಗೌಡ್ರ? ಸರ ಮೈಕ್ರೋಫೋನ್ ಆಫ್ ಮಾಡ್ರಿ. ಸರ್ ಕೇಳಾದಲ್ರಿ? ಓಕೆ. ಫ್ರಮ್ 1 and 2 ಮಾಡಿದಾಗ ಈ ಎರಡೂ ಅಂಶಗಳು ರೈಟ್ ಹ್ಯಾಂಡ್ ಸೈಡ್ ಆಗಿರುವಂತಹ ಎರಡೂ ಅಂಶಗಳು ಸೇಮ್ ಇರೋದ್ ಕಾರಣಕ್ಕಾಗಿ ನಾವೇನ್ ಬರೀಬಹುದು ಅಂದ್ರೆ AB by AE is equal to AB by AC. ಸೊ ಇಲ್ಲಿ AB ಕ್ಯಾನ್ಸಲ್ ಆತ್ರಿ. ಇದರಿಂದ ಏನು ಬರೀಬಹುದು ನಾವು? AE is equal to AC ಆತ್ರಿ. ಅದು ಎಲ್ಲದ? ಈ ಒಂದು ಭಾಗಕ್ಕೆ ಸಮ ಅಂತ ಹೇಳ್ತಾನ್ರಿ. ಸ್ವಲ್ಪ ಇಲ್ಲಿ ಡಯಾಗ್ರಾಮ್ನಾಗ ಬರ್ರಿ, ಈ ಡಯಾಗ್ರಾಮ್ನಾಗ ಬರ್ರಿ. ಈ AE ಎದಕ್ಕೆ ಸಮ ಆದ್ರಿ? AC ಸಮ ಆದಾಗ ಇಲ್ಲಿರುವಂತ ಕೋನ ಯಾವಾದ್ರಿ? E ಮತ್ತು C, AEC ಮತ್ತು ACE ಎರಡೂ ಕೋನಗಳು ಸಮ ಆಕ್ಕವ್ರಿ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮವಾಗಿರುವಂತಹ ಬಾಹುವಿನ ವಿರುದ್ಧ ಕೋನವು ಸಮವಾಗಿರುತ್ತವೆ. ಮತ್ತು ABC ಟ್ರಯಾಂಗಲ್ ನಲ್ಲಿ ಇದು 70 ಅದರಿ, ಇದು 50 ಅದರಿ. ಆ 70, 50, 120 ರೀ. ಎಷ್ಟು ಉಳಿತು ಒಂದು ತ್ರಿಭುಜದಲ್ಲಿ? ಇದು 60 ಆತ್ರಿ. ಇದು 60 ಆತಂದ್ರ ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಪ್ರಕಾರ ಒಂದು ಸರಳ ರೇಖೆ ಇರುವುದರಿಂದ ಇದು 120 ಆತ್ರಿ. ಯಾವುದು? ಕೋನ ಎ. ಸ್ವಲ್ಪ ಝೂಮ್ ಮಾಡ್ಕೊಡ್ರಿ ಸರ್, ಡಯಾಗ್ರಾಮ್ ಅನ್ನ ಝೂಮ್ ಮಾಡ್ಕೊಡ್ರಿ. ಸೊ ಯಾವಾಗ ಎ ಅನ್ನೋದು ಯಾವುದು? EAC 120 ಆತು, ಈ ಕೋನ 30 ಆತ್ರಿ, ಈ ಕೋನವು ಕೂಡ 30 ಆತ್ರಿ. ಸೊ ಯಾವಾಗ AEC ಅನ್ನೋದು 30 ಆತು, ಆವಾಗ ಈ ಕೋನ, ಈ ಸದ್ನ ಡ್ರಾ ಮಾಡತ್ತೀನಿ ನೋಡ್ರಿ, ಆ ಒಂದು ಕೋನವು ಕೂಡ 30 ಡಿಗ್ರಿ ಆಗುತ್ತಾ? ಅದು 30 ಡಿಗ್ರಿ ಯಾಕೆ ಆಗುತ್ತಪ್ಪ ಅಂದ್ರೆ ದಟ್ ಇಸ್ ಕರಸ್ಪಾಂಡಿಂಗ್ ಆಂಗಲ್ಸ್. ಸೊ ಕರಸ್ಪಾಂಡಿಂಗ್ ಆಂಗಲ್ಸ್ ಪ್ರಕಾರ ಆ ಕೋನವು ಕೂಡ 30 ಡಿಗ್ರಿ ಆಗುತ್ತಾ? ಸೊ ಈ ಆಧಾರದ ಮೇಲೆ ನಾವೇನು ಹೇಳಬಹುದಪ್ಪ ಅಂದ್ರೆ BAD ಅನ್ನೋದು ಎಷ್ಟದಪ್ಪ ಅಂದ್ರೆ 30 ಡಿಗ್ರಿ ಅದ. ಸರ್ ಇನ್ನೇನು ರಿಪೀಟ್ ಮಾಡ್ಲಿ? ಗೊತ್ತಾಗೈತೆ ಸರ್? Okay. Sir, when I have searched in the Google that how actually it is having a direct answer. Actually, there is no need to have this all construction and doing this. There is a theorem called as angle bisector theorem. Sir, ಯಾರೋ ಒಬ್ರು ಮೈಕ್ರೋಫೋನ್ ಆನ್ ಮಾಡ್ಕೊಂಡ್ರಿ ಸರ್. ಸರ್ ಹೇಳಿ ಸರ್. ಈಸಿ ವೇದಾಗ ಅದನ್ನ ಫೈಂಡ್ ಔಟ್ ಮಾಡಬಹುದಾಗಿತ್ತಲ್ರಿ? ಹೆಂಗ್ ಹೇಳಿ ಸರ್? ಸರ್ ಕನ್ಸಿಡರ್ ಟ್ರಯಾಂಗಲ್ BAD. ಹಾಂ ಸರ್. ಸರ್ ಅಲ್ಲಿ ಆಂಗಲ್ D = 90 ಡಿಗ್ರಿ. ಇಲ್ಲ ಸರ್, ಅವ ಹೇಳಿಲ್ರಿ ಸರ್, ಅದು 90 ಅಂತ ಹೇಳಿಲ್ರಿ. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಯಾನ ಸರ್ ಅಲ್ಲಿ. ಇಲ್ರಿ ಸರ್, ಡಾಟಾಸ್ ಎಲ್ಲಿ ಕೊಟ್ಟಿಲ್ರಿ ಸರ್. ಅವ ಪರ್ಪೆಂಡಿಕ್ಯುಲರ್ ಮಾಡಿರಬಹುದು ಸರ್, ಬಟ್ ಡಾಟಾ ಪ್ರಕಾರ 90 ಅಂತ ಮೆನ್ಷನ್ ಮಾಡಿಲ್ರಿ ಸರ್. ನೀವು ಈ ರೀತಿ ಫೈಂಡ್ ಔಟ್ ಮಾಡಿದ್ರು ಅದು 30, 70, 90 ಆಗುತ್ತೆ ಸರ್. ಹ್ಞೂ ಆಗತ್ತೆ ಸರ್, ನೀವು ಹೇಳ್ದಂಗೂ ಆಗತ್ರಿ ಸರ್. ಇಲ್ಲ 90 ಆಗಲ್ಲ ಸರ್. ಆಗಲ್ಲ ಸರ್. 70, 100 ಆಯ್ತು. ಹಾ 180 ಅಬೋವ್ ಆತ್ ಸರ್, 190 ಆತ್ ಸರ್ ಅದು. ಹ್ಞೂ ಸರ್. ಸರ್ ಇನ್ನೊಂದು ಅದ ಸರ್, ನಾನು CBSE ಹಲೋ ಹೇಳ್ರಿ ಸರ್. ಹಾಂ ಸರ್, ಇನ್ನೊಂದು ಸರ್ಚ್ ಮಾಡಿದಾಗ ನನಗೇನು ಸಿಕ್ತು ಸರ್, ದಿಸ್ ಈಸ್ ಬೇಸ್ಡ್ ಆನ್ ದ ಆಂಗಲ್ ಬೈಸೆಕ್ಟರ್ ಥಿಯರಮ್. ನಾ ಈ ಒಂದು ಪ್ರಮೇಯನ ಕೇಳಿಲ್ರಿ ನಾನು. ಆಂಗಲ್ ಬೈಸೆಕ್ಟರ್ ಥಿಯರಮ್ ಅಂತ ಬರುತ್ತ್ರಿ. ಅದರ ಪ್ರಕಾರ ಏನು ಹೇಳ್ತಾನಂದ, ಒಂದು ತ್ರಿಭುಜದಲ್ಲಿ ಶೃಂಗದಿಂದ ಎಳೆದಂತ ಒಂದು ರೇಖೆಯು ಅಭಿಮುಖವಾಗಿರುವಂತ ಬಾಹುಗಳ ಅನುಪಾತವು ಉಳಿದ ಬಾಹುಗಳ ಅನುಪಾತಕ್ಕೆ ಸಮವಿದ್ದಾಗ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಶೃಂಗದಲ್ಲಿರುವಂತ ಕೋನಗಳು ವಿಭಜಿಸುತ್ತವೆ ಅಂತ ಹೇಳತೈತ್ರಿ ಸರ್. ಅದು ಆಂಗಲ್ ಬೈಸೆಕ್ಟರ್ ಥಿಯರಮ್ ಸರ್. ಸೊ ಆಂಗಲ್ ಬೈಸೆಕ್ಟರ್ ಥಿಯರಮ್ ಗೊತ್ತಿದ್ದರಪ್ಪ ಅಂದ್ರ
ಇಲ್ಲಿ ಕೊಟ್ಟಾನ ನೋಡ್ರಿ, ಏನ್ ಕೊಟ್ಟಾನ, ಎ ಬಿ ಬೈ ಬಿ ಡಿ, ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಸಿ ಡಿ ಅಂತ ಹೇಳ್ಯಾನ್ರಿ. ಅದನ್ನೇ ನಾ ಹೇಳಿರೋದು. ಒಂದು ತ್ರಿಭುಜದಲ್ಲಿ ಇಲ್ಲಿ ನೋಡ್ರಿ, ಒಂದು ತ್ರಿಭುಜದಲ್ಲಿ ಶೃಂಗದಿಂದ ಎಳೆದಂತ ರೇಖೆಯು ಅಭಿಮುಖವಂದ್ರ ಇದಕ್ಕೆ ಅಭಿಮುಖವಾಗಿರುವಂತ ಬಾಹುಗಳ ಅನುಪಾತ, ಸಪೋಸ್ ಇದು ಎ ಅಂತ ಅನ್ಕೊಡ್ರಿ, ಇದು ಬಿ ಅನ್ಕೊಡ್ರಿ, ಎ ಬೈ ಬಿ ಯು ಇದು ಸಿ ಅನ್ಕೊಡ್ರಿ, ಇದು ಡಿ ಅನ್ಕೊಡ್ರಿ, ಉಳಿದ ಬಾಹುಗಳ ಅನುಪಾತಕ್ಕೆ ಸಮವಿದ್ದರೆ ಶೃಂಗದಲ್ಲಿರುವಂತಹ ಕೋನಗಳು ವರ್ಧಿಸುತ್ತವೆ ಅಂತ ಹೇಳ್ತಾನ್ರಿ. ಆ ಆಧಾರವಾಗಿ ನೇರವಾಗಿ ನಾವು ಇದನ್ನ ಬರೀಬಹುದು. ಬಟ್ ಆಂಗಲ್ ಬೈಸೆಕ್ಟರ್ ಥಿಯರಂ ಗೊತ್ತಿರಬಹುದು ಬೇಕು ಸರ್. ಇಲ್ಲೇ ಅದನ್ನ ನೋಡಿದೆ ನಾನು, ಪ್ರತಿಯೊಂದು ಇದ್ರಾಗೂ ಈ ಟೈಪ್ನ ಆನ್ಸರ್ ಇದ್ರಿ ಸರ್, ಆಂಗಲ್ ಬೈಸೆಕ್ಟರ್ ಥಿಯರಂ ಅಂತ. ಸೊ ವಾಟ್ ಇಟ್ ಸ್ಟೇಟ್ಸ್ ದಟ್ ವೆನ್ ಎ ಲೈನ್ ಈಸ್ ಡ್ರಾನ್, ಸಪೋಸ್ ಇಲ್ಲಿ ಒಂದು ತ್ರಿಭುಜ ಅದರಿ, ಆ ಒಂದು ತ್ರಿಭುಜದಲ್ಲಿ ಇಫ್ ಅ ಲೈನ್ ಈಸ್ ಡ್ರಾನ್ ಫ್ರಮ್ ದ ವರ್ಟೆಕ್ಸ್ ಟು ದ ಅಪೋಸಿಟ್ ಸೈಡ್ such that it is by, the ratio of the opposite sides is equal to the ratio of the other two sides, then the vertex, then that line is bisecting the vertex. This is what the angle bisector theorem says. Sir, kittur sir? ಓಕೆ ಸರ್, ಓಕೆ ಸರ್. ಅದು ಆಂಗಲ್ ಬೈಸೆಕ್ಟರ್ ಥಿಯರಂ ಬಟ್ ನಮ್ಮ ಸಿಲೆಬಸ್ ಇಲ್ಲ ರೀ. ಹೌದು ಹೌದು ಸರ್, ಹೌದ್ರಿ. ಅದು ಇತ್ತನ್ರಿ ಸರ್ ಮುಂಚೆ? ಸರ್ ನಾವು ಆಂಗಲ್ ಬೈಸೆಕ್ಟರ್ ಥಿಯರಂ ನಾವು ಎಲ್ಲಿ ಹೇಳೇ ಇಲ್ಲ. ಇಲ್ಲ ಸರ್, ನಾನು ನೋಡಿದೆ ಸರ್, ಆಂಗಲ್ ಬೈಸೆಕ್ಟರ್ ಥಿಯರಂ ಎಲ್ಲಿ ಸಿಗ್ಲಿಲ್ರಿ. ಕಡೆಗೆ ನಾ ಸರ್ಚ್ ಮಾಡಿದಾಗ ಅದು ಹಂಗ್ ಸಿಕ್ಕಿತ್ರಿ ಸರ್. ಯಾಕಂದ್ರೆ ಅದ್ರ ಬೇಸಿಕ್ ಕಾನ್ಸೆಪ್ಟ್ ನಾವು ಮಕ್ಕಳಿಗೆ ಕೊಟ್ಟೇ ಇರೋದಿಲ್ಲ, ಅಂದ್ಮೇಲೆ ಹಿಂಗೆ ಮಾಡೋದೇ ಸರಿ ಇದೆ. ಹೌದು 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 ಯಾಕಂದ್ರೆ ಇದು ನಾವು ಏನು ಸ್ಕೇಲ್ ಥಿಯರಂ ಇದೆ, ಆ ಥಿಯರಂ ಪ್ರಕಾರ ಹೀಗೆ ಮಾಡೋದೇ ಸರಿ. ಹೌದು 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 ಸರ್. ಸರ್ ಮತ್ತೆ ಯಾವರ ಪ್ರಶ್ನೆ ಇತ್ತಂದ್ರೆ ಕೇಳ್ರಿ ಸರ್, ಯಾವರ ಒಂದು ಬೇರೆ ಪ್ರಶ್ನೆಗಳಿದ್ರ. ಉಳಿದಂತ ಎಲ್ಲಾ ಪ್ರಶ್ನೆಗಳು ಅಷ್ಟು. ಹಾ ಸರ್, ಹೇಳಿ ಸರ್. ಹಾ ಬೋಲಿ ಸರ್. ಒಂದು ಸಮಾಂತರ ಶ್ರೇಣಿ ಒಳಗ ಎ ಬಿ ಕೊಟ್ಟು ಒಂದು ಬಿ ಹಳಿಗೆ ಹಳಿ ಓಡೋಗ ಸಮಾಂತರ ಮಾಧ್ಯದ ಮೇಲೆ ಆಧಾರ ಮೇಲೆ ಕೊಟ್ಟಾನೆ ಏನೋ ಅದೊಂದು ಸ್ವಲ್ಪ ಕೇಳ್ತೀವಿ. ಎಷ್ಟನೇ ಪ್ರಶ್ನೆ ಹೇಳ್ರಿ ಮೇಡಮ್? ಯಾವ ಪ್ರಶ್ನೆ ಪತ್ರಿಕೆ? ಒಂದನೇದ ಎರಡನೇದ್ರಿ? ಕ್ವಶನ್ ಪೇಪರ್ ಸಾರಿ ಸರ್, ಅದು ಸಮಾಂತರ ಶ್ರೇಣಿ ಮೇಲೆ ಲೆಕ್ಕ ಸರ್. ಅದು ಎ ಬಿ ನಡು ಕೊಟ್ಟಾನೆ ಸರ್, ಎರಡನೇ ಪದ ಎ ಕೊಟ್ಟಾನ, ಮೂರನೇ ಪದ ರೈಟ್ ರೈಟ್, ಗೊತ್ತಾಗ್ತಾಡ್ರಿ ಮೇಡಮ್, ಗೊತ್ತಾಗ್ತಾಡ್ರಿ, ನೋಡ್ತೀನಿ. ಅದು ಸ್ವಲ್ಪ ಹೇಳಿದ್ರೆ ಚಲೋ ಆಗ್ತದೆ. ಹಾ ಮೇಡಮ್. ಓಕೆ ಸರ್. ಇದೆ ಏನ್ರಿ ಮೇಡಮ್ ಅವ್ರ? 4 ಎ ಬಿ ಮತ್ತು 28 ಇದೆ ಏನ್ರಿ ಮೇಡಮ್ ಅವ್ರ? ಇಲ್ಲಿ ಕಾಣತ್ ನೋಡ್ರಿ, ಇದೆ ಏನ್ರಿ ಪ್ರಶ್ನೆ? ಬಾಲಾಜಿ ಸರ್, 7ನೇ ಪ್ರಶ್ನೆ. ಏಳನೇ ಪ್ರಶ್ನೆ ಅಲ್ರಿ ಸರ್? ಹಾ ಎಸ್, 7ನೇ ಪ್ರಶ್ನೆ. ಓಕೆ ಸರ್, ಓಕೆ ಸರ್. ಸರ್ ಮೇಡಮ್ ಅವ್ರ ನೋಡ್ರಲ್ಲೇ 4 ಎ ಬಿ 28 ಇದೇ ಪ್ರಶ್ನೆ ಇಲ್ರಿ ಸರ್? ಎಸ್ ಎಸ್. ಓಕೆ ಸರ್, ಓಕೆ ಓಕೆ ಸರ್, ಓಕೆ ಹೌದು ಸರ್, ನಾ ಹೇಳಿದ್ದೆ ಸರ್. ರೈಟ್ ಸರ್, ರೈಟ್. ಮೇಡಮ್ ಅವ್ರ ಇದು ಸಮಾಂತರ ಶ್ರೇಣಿ ಅದಲ್ರಿ, ಮೊದಲನೇ ಪದ ಇಲ್ಲಿ ಎ ಎಷ್ಟದರಿ? 4 ಅದರಿ ಮೇಡಮ್ ಅವರ. ಓಕೆ, ಮತ್ತೆ 4ನೇ ಪದ ಎಷ್ಟದರಿ ಮೇಡಮ್ ಅವರ? 28 ಅದರಿ. 28. ಇದು ಏನಾಗತ್ರಿ? a ಪ್ಲಸ್ 3d ಈಕ್ವಲ್ ಟು 28 ಆಗತ್ರಿ. a ಪ್ಲಸ್ 3d. ಹಾ ಹಾ. ಸೊ a ಎಷ್ಟಾತ್ರಿ? 4 ಅದ್ರಿ, ಇಲ್ಲಿ ಆಲ್ರೆಡಿ ಕೊಟ್ಟಾನ್ರಿ. ಪ್ಲಸ್ 3d ಈಸ್ ಈಕ್ವಲ್ ಟು 28 ಆತ್ರಿ, 3d ಈಸ್ ಈಕ್ವಲ್ ಟು 24 ಆತ್ರಿ, d ಈಸ್ ಈಕ್ವಲ್ ಟು 8 ಆತ್ರಿ. ಓಕೆ ರೀ, 8 ಆತ್ರಿ. 4 ಪ್ಲಸ್ 8 12 ರೀ, ಅಂದ್ರ a ವ್ಯಾಲ್ಯೂ 12 ಆತ್ರಿ, ಬಿ ವ್ಯಾಲ್ಯೂ 20 ಆತ್ರಿ. ಅವ್ರು ಕೇಳಿದ್ದು ಉತ್ತರ ಯಾವ್ದು ನೋಡ್ರಿ, ಹುಡುಗರು ಅವಸರ ಮಾಡಿ 12 ಹಾಕುವಂತ ಸಾಧ್ಯತೆನೂ ಐತ್ರಿ ಸರ. ಬಟ್ ಇಲ್ಲಿ ಕ್ವಶನ್ ಕೇಳಿದ್ ಯಾವ್ದ್ರಿ? ಬಿ ಕೇಳ್ಯಾನ. ಬಿ ಉತ್ತರ ಎಷ್ಟದ್ರಿ? 20 ಅದ. ಆಯ್ತು, ಓಕೆ, ಥ್ಯಾಂಕ್ ಯು. ಸಾಧ್ಯತೆನೂ ಅದಾನೆ ಅಂತ. ಹ್ಞೂನ್ರಿ ಸರ್, ಹ್ಞೂನ್ರಿ ಸರ್, ಹ್ಞೂ. ಓಕೆ, ಥ್ಯಾಂಕ್ ಯು ಸರ್. ಓಕೆ ರೀ ಮೇಡಮ್. ಮತ್ತೆ ಯಾವ್ದು ನೋಡ್ರಿ ಮೇಡಮ್? ಸರ್ 18ನೇ ಪ್ರಶ್ನೆ ನೋಡುಮನ್ರಿ. sin a ಪ್ಲಸ್ sin ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಆದಾಗ cos ಸ್ಕ್ವೇರ್ a ಪ್ಲಸ್ cos 4a ಬೆಲೆಯನ್ನ ಕಂಡಿಡಿ ಅಂತ ಕೇಳ್ತಾನಲ್ರಿ. ಸರ್ 8ನೇ ಪ್ರಶ್ನೆ ನೋಡ್ರಿ, ಎಷ್ಟು ಇದು ಅದಾವು? ಯಾವ್ದು ಹೇಳಿ ಸರ್? ದೊಡ್ಡದ ಲೆಕ್ಕ. ಯಾವ್ದು ಹೇಳಿ ಸರ್? ದೊಡ್ಡದ. ಎಷ್ಟನೇದು ಹೇಳ್ರಿ ಸರ್? 8ನೇ ಪ್ರಶ್ನೆ ಏನ ಸರ್ ಅದು? ಹೌದು, ಎರಡು ಸಮಾಂತರ ಶ್ರೇಣಿಗೆ ಸಾಮಾನ್ಯ ವ್ಯತ್ಯಾಸ ಅದ. ಖರೆ ಖರೆ ಖರೆ. ಲೆಕ್ಕ ದೊಡ್ಡದ ಸರ್. ದೊಡ್ಡದ ಸರ್. ಹೌದು 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 ಸರ್, ಅದು ಆ ಮತ್ತೆ ಬೇರೆ ಹೌದು. ದೊಡ್ಡದಿದೆ. ಇಲ್ಲ ಸರ್, ಇದು ನೀವು 8ನೇ ಪ್ರಶ್ನೆ ಹೇಳಾದ್ರಿ ಇಲ್ರಿ ಸರ್?
ಹೌದು ಸರ್. ಇಲ್ಲ ಸರ್, ಅದನ್ನ ಶಾರ್ಟ್ ಆಗಿ ಬಿಡಿಸ್ಬೋದು ಸರ್. ಅವನೇನ್ ಹೇಳ್ತಾನ, ಎರಡು ಎ ಪಿ ಅದಾವ್ರಿ, ಎರಡು ಸಮಾಂತರ ಶ್ರೇಣಿಯಲ್ಲಿ. ಎರಡು ಇಲ್ಲಿ ಹೇಳ್ತೀನಿ ನೋಡ್ರಿ ಸರ್. ಸಮಾಧಾನ ಅಂತ ಹೇಳಿ. ಹಾಂ ರೀ, ಫಸ್ಟ್ ಎ ಪಿ ಅಂತ ಬರ್ಕೊಡ್ರಿ, ಆನಂತರ ಸೆಕೆಂಡ್ ಎ ಪಿ ಅಂತ ಅನ್ಕೊಳಮ್ರಿ. ಒಂದನೇ ಎ ಪಿ ನ ಒಳಗ ಮೊದಲನೇ ಪದ ಏನ್ ಹೇಳ್ತಾನ್ರಿ, ಅವ 5 ಅಂತ ಹೇಳ್ತಾನ್ರಿ ಸರ್. ಮೊದಲನೇ ಒಂದು ಮತ್ತೆ ಎರಡನೇದು 8 ಅಂತ ಹೇಳ್ತಾನ್ರಿ ಸರ್. 5 ಪ್ಲಸ್ ಎರಡನೇ ಪದ ಏನಾಗುತ್ತ 5 ಪ್ಲಸ್ ಡಿ ಆಗತ್ರಿ. ಮೂರನೇ ಪದ ಏನಾಗತ್ತಿ 5 ಪ್ಲಸ್ 2d ಆಗತ್ರಿ. ಮುಂದಿನ ಬರೆಯಲ್ರಿ ನಾನು, ಯಾಕಂದ್ರೆ ಮೂರನೇ ಒಂದು ಪದದ ವ್ಯತ್ಯಾಸವನ್ನ ಕೇಳೇನ್ರಿ. ಈ ಕೆಳಗೆ 8 ಆಗ್ತದೆ. ಹಾ, 8 ರೀ. 8 ಪ್ಲಸ್ ಡಿ ರೀ ಸರ, 8 ಪ್ಲಸ್ 2d ಸರ. ಈಗ ನಮಗ್ ಕೇಳಿದ್ದೇನ್ರಿ ಮೂರನೇ ಪದದ ವ್ಯತ್ಯಾಸ ಕೇಳ್ಯಾನ್ರಿ. ಸೊ ಏನ್ ಮಾಡಿದ್ರಿ, 8 ಪ್ಲಸ್ 2d ಮೈನಸ್ 5 ಪ್ಲಸ್ 2d ಸರ. ಸೊ ಏನಾತ್ರಿ, 8 ಪ್ಲಸ್ 2d ಮೈನಸ್ 5 ಮೈನಸ್ 2d ಕ್ಯಾನ್ಸಲ್ ಆತ್ರಿ. 8ರಾಗ 5 ಆದ್ರೆ 3 ರೀ ಸರ್. ಈ ರೀತಿ ಬಿಡಿಸ್ಬೋದು ನೋಡ್ರಿ ಸರ್. ಓಕೆ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಯಾವ್ದಾರ ನೋಡ್ರಿ ಸರ್. 18ನೇ ಪ್ರಶ್ನೆ ನೋಡುವಮನ್ರಿ. ನೋಡ್ರಿ ಸರ್. ಸರ್ ಹಾ ಸರ್, ಹೇಳಿ ಸರ್. ಸರ್ ಹೇಳ್ರಿ. ಸರ್ ಅದ ಎಂಟನೇ ಲೆಕ್ಕ, ಎಂಟನೇದ ಪ್ರಾಬ್ಲಮ್ ಐತಲ್ ಎಂಟನೇದ್ರಿ. ಹೌದಾ ಸರ್? ಹಲೋ ಹಾ ಸರ್, ಕೇಳಾದೈತಿ ಹೇಳ್ರಿ ಸರ್, ಕೇಳಾದೈತಿ ಹೇಳ್ರಿ. ಹಾ, ಎಂಟನೇ ಪ್ರಾಬ್ಲಮ್ದಾಗ ಸರ್ ಮೊದಲನೇ ಪದ ಒಂದರದ 5 ಕೊಟ್ಟನ್ರಿ, ಇನ್ನೊಂದರದು 8 ಕೊಟ್ಟಾನ. ಶ್ರೇಣಿದು ಮೊದಲನೇ ಪದ 5 ಐತಿ ಸರ್. ಹೌದು. ಹಾ, 8 ಕೊಟ್ಟನಲ್ ಸರ್. ಅಲ್ಲಿ ಮೂರನೇ ಪದಗಳ ವ್ಯತ್ಯಾಸ ಕೇಳ್ಯಾನಲ್ ಸರ್. ಹೌದು. ಈಗ ಅವರು ಬೇಕಾದ ಪದಗಳ ವ್ಯತ್ಯಾಸ ಕೇಳ್ರು, ಅದು ಡಿಫರೆನ್ಸ್ 3 ಬರ್ತೈತಿ ಸರ್. ಹಾ, ಡಿಫ್ರೆನ್ಸ್ ಮಾತ್ರ 3 ಇರುತ್ತೆ ಸರ್. ಯಾಕಂದ್ರ ರೀ ಹೌದು, ಒಂದ್ ಲೆಕ್ಕ ಐತಲ್ರಿ ಸರ್. ಹೌದು. ಈಗ ಒಂದನೇ ಪದದ ಡಿಫರೆನ್ಸ್ ತಗೊಂಡ್ರೆ ಮುಗಿತ್ ಸರ್. ಹೌದು. ಡಿಫರೆನ್ಸ್ ಅಷ್ಟ ಬರ್ತೈತಿ ಎಸ್, ಸರ್. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಇಲ್ಲ, ಅದು ನಮ್ಮ ಒಂದು ವಿದ್ಯಾರ್ಥಿನೂ ಕೇಳಿದ್ ಸರ್, ಅದಕ್ಕಾಗಿ ಹಿಂಗ. ಸರ್ 18ನೇದು ನೋಡ್ರಿ ಸರ್. 18 ರೀ ಸರ್. ಓಕೆ ಸರ್. 18ನೇದು ಹ್ಞೂ ಸರ್. ಐಡೆಂಟಿಟೀಸ್ ಮೇಲೆ ಐತಿ ಸರ್ ಅದು. ಹೌದೌದು ಸರ್. ಅಲ್ಲಿ ಏನೈತಂದ್ರಿ ಸರ್, ಏನ್ ಕೊಟ್ಟಾನಂದ್ರಿ, sin a ಪ್ಲಸ್ sin ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಅಂತ ಹೇಳ್ತಾನ್ರಿ. ಹಾಗಿದ್ದಾಗ ಏನ್ ಕಂಡಿಡಿ ಅಂತ ಹೇಳ್ತಾನಂದ್ರೆ cos ಸ್ಕ್ವೇರ್ a ಪ್ಲಸ್ cos 4a ಅನ್ನ ಕಂಡಿಡಿ ಅಂತ ಹೇಳ್ತಾನ್ರಿ. ಸೊ ಈ ಒಂದು ಕೊಟ್ಟಂತ ವಿಷಯದ ಮೇಲೆ ಯಾವುದು sin a ಪ್ಲಸ್ sin ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಅದ ರೀ. ಸೊ ಇದನ್ನ ನಾವು ಒಂದು ಯಾವುದೇ ಒಂದು ಐಡೆಂಟಿಟಿ ಬಳಸಬೇಕಂದ್ರೆ ಸೈನ್ ಯೂಸ್ ಆಗಲ್ರಿ, ನಮಗೆ ಸೈನ್ ಸ್ಕ್ವೇರ್ ಯೂಸ್ ಆಗುತ್ತೆ. ಇದನ್ನ ರೈಟ್ ಸೈಡ್ ಕಳಿಸಿದಾಗ sin a ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ a ಆತ್ರಿ. 1 ಮೈನಸ್ ಸೈನ್ ಸ್ಕ್ವೇರ್ a ಅಂದ್ರೆ ಕಾಸ್ ಸ್ಕ್ವೇರ್ a ಸರ್. ದಟ್ ಈಸ್ ಕಾಸ್ ಸ್ಕ್ವೇರ್ a. ಈ ಒಂದನ್ನ ಇದಕ್ಕೆ 1 ಅನ್ಕೊಂಡು ಇದರಲ್ಲಿ ಹಾಕೊಂಡಾಗ ಏನಾಗುತ್ತೆ ಸರ್, ನಮಗ ಕಾಸ್ ಸ್ಕ್ವೇರ್ a ಪ್ಲಸ್ ಕಾಸ್ 4a. ಸೊ ಕಾಸ್ ಸ್ಕ್ವೇರ್ a ಅಂದ್ರೆ ಏನಾದ್ರಿ, ಸೈನ್ a ಅದ ರೀ. ಪ್ಲಸ್ ಇದನ್ನ ಹೆಂಗ್ ಬಿಡಿಸ್ಬೋದು ಅಂದ್ರೆ ಕಾಸ್ ಸ್ಕ್ವೇರ್ a ಇಂಟು ಕಾಸ್ ಸ್ಕ್ವೇರ್ a. ಸೊ ದಟ್ ಈಸ್ ಸೈನ್ a ಪ್ಲಸ್ ಕಾಸ್ ಸ್ಕ್ವೇರ್ a ಅಂದ್ರೆ ಎಷ್ಟು ಅದ್ರಿ, ಸೈನ್ a ಇಂಟು ಸೈನ್ a. ಒಳ್ಳೆ ಅದೇ ರಿಸಲ್ಟ್ ಬರುತ್ತೆ ರೀ. ದಟ್ ಈಸ್ ಸೈನ್ a ಪ್ಲಸ್ ಸೈನ್ ಸ್ಕ್ವೇರ್ a. ಆಲ್ರೆಡಿ ನಮಗೆ ಸೈನ್ a ಪ್ಲಸ್ ಸೈನ್ ಸ್ಕ್ವೇರ್ a ಎಷ್ಟು ಅದ ರೀ, 1 ಅಂತ ಕೊಟ್ಟಾನ್ರಿ. ಸೊ ದಟ್ ಈಸ್ ರಿಸಲ್ಟ್ ಈಸ್ 1. ಸೊ ಉತ್ತರ ಅದರಲ್ಲಿ 1 ಆಗುತ್ತೆ ರೀ. ಅದನ್ನು ಕೂಡ ಒಂದೇ ಆಯ್ತು. ಹಾಂ ಸರ್, ಹಾಂ ರೀ ಸರ್. ಎರಡನೇ ಪ್ರಶ್ನೆ ಪತ್ರಿಕೆ ಯಾವ ಪ್ರಶ್ನೆಗಳದಾವನ್ರಿ? ಸರಿ, ಯಾವ ಮತ್ತೆ ಪ್ರಶ್ನೆಗಾರ ಕೇಳ್ರಿ. ಎರಡನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 16ನೇ ಪ್ರಶ್ನೆ ಐತೆ ನೋಡೋಮನ್ರಿ ಸರ್. 16th ಕ್ವಶನ್, ಎರಡನೇ ಪ್ರಶ್ನೆ ಪತ್ರಿಕೆ ಒಳಗೆ ಸೈನ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು 1 ಅಂಡ್ ಕಾಸ್ ಅಲ್ಫಾ ಮೈನಸ್ ಬೀಟಾ ಇಸ್ ಇಕ್ವಲ್ ಟು 1. ಇಫ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಲೆಸ್ ದೆನ್ 90, ಫೈಂಡ್ ಅಲ್ಫಾ ಅಂಡ್ ಬೀಟಾ.
ಹಲೋ, ಸರ್ ಈ 16ನೇ ಪ್ರಶ್ನೆ ನೋಡುವ ಬ್ಯಾಡ್ರಿ? ಸರ್ ನೋಡ್ರಿ ಎಕ್ಸ್ಪ್ಲೇನ್ ಮಾಡಿ ಒಂದ್ ಸ್ವಲ್ಪ. ಹೇಳೋಮ್ರಿ ಸರ್? ಹಾ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಓಕೆ ಸರ್. ಸೊ ಅವನೇನು ಕೊಟ್ಟಾನಪ್ಪ ಅಂದ್ರೆ ಇಲ್ಲಿ ಸೈನ್ ಆಫ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1. ಇನ್ನೊಂದು ಅಂಶ ಏನು ಕೊಟ್ಟಾನಪ್ಪ ಅಂದ್ರೆ ಕಾಸ್ ಆಫ್ ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳನ್ರಿ. ಸೊ ಇದನ್ನ ನಾವು ಅಲ್ಫಾ ಪ್ಲಸ್ ಬೀಟಾ ಮತ್ತೆ ಅಲ್ಫಾ ಮೈನಸ್ ಬೀಟಾ ಅದ, ಇದನ್ನ ನಾವು ಅನುರೂಪ ಕೋನಗಳ ಆಧಾರದ ಮೇಲೆನೂ ಬಿಡಿಸ್ಬೋದು ಮತ್ತು ನಿರ್ದಿಷ್ಟ ಕೋನಗಳ ಆಧಾರದ ಮೇಲೆನೂ ಬಿಡಿಸ್ಬೋದ್ರಿ. ನಾನು ನಿರ್ದಿಷ್ಟ ಕೋನಗಳ ಆಧಾರದ ಮೇಲೆ ಹೇಳುತ್ತೇನೆ ನೋಡ್ರಲ್ಲೇ. ಸೈನ್ ಆಫ್ ಅಲ್ಫಾ ಬೀಟಾ ಸೈನ್ 1 ಯಾವಾಗ ಆಗತ್ರಿ? ಸೈನ್ 1 ಯಾವಾಗ ಆಗತ್ತಂದ್ರ ಸೈನ್ ಆಫ್ ಅಲ್ಫಾ ಪ್ಲಸ್ ಬೀಟಾ ಸೈನಿನ ಅನುಪಾತ 1 ಯಾವಾಗ ಆಗತ್ತಪ್ಪ ಅಂದ್ರ ಸೈನ್ 90 ಇದ್ದಾಗ ಆಗತ್ರಿ. ಸೈನ್ 90 ಇಸ್ 1. ಸೊ ಎರಡೂ ಕಡೆ ಸೈನ್ ಬಿಡ್ರಿ, ಏನ್ ಉಳಿತೈತೆ? ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 90 ಆತ್ರಿ. ಲೆಟ್ ಮಿ ಕಾಲ್ ಇಸ್ ಇಕ್ವೇಶನ್ ನಂಬರ್ 1. ಅದೇ ರೀತಿ ಕಾಸ್ ಆಫ್ ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳ್ತಾನ್ರಿ. ಕಾಸ್ 1 ಯಾವಾಗ ಆಗತ್ರಿ? ಕಾಸ್ 0 ಆದಾಗ್ರಿ. ಕಾಸಿನ ಅನುಪಾತ 0 ಡಿಗ್ರಿ ಆದಾಗ ಕಾಸ್ನ ಅನುಪಾತ 1 ಬರುತ್ತದೆ. ಈ ರೀತಿ ಕಾಸ್ ಎರಡು ಕಡೆ ಬಿಟ್ಟಾಗ ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 0 ಆತ್ರಿ. ಈಗ ನಮಗೆ ಪೇರ್ ಆಫ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅದ, ಇದನ್ನ ಬಿಡಿಸಿ ಆರಾಮ್ ನಾವು 45 ಅಂತ ಬರ್ತ್ರಿ ಉತ್ತರ. ಸರ್ ಲಿಂಗದಳಿ ಸರ್, hello, got it sir. okay sir. Sir, if there are any other questions which you would like to ask, you can ask now. ಬಾಲಾಜಿ ಸರ್ ಇನ್ನೊಮ್ಮೆ ಕಾಸ್ಟ್ ಹೇಳ್ತೀರಿ? ಇನ್ನೇಮ್ ಹೇಳ್ರಿ ಮೇಡಮ್ ಅವರ? ಇಲ್ಲಿ ಬರೀತೀನಿ ನೋಡ್ರಿ, ಇನ್ನೇಮ್ ಬರೀತೀನಿ ನೋಡ್ರಿ. ಕಾಸ್ ಆಫ್ ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1 ಐತ್ರಿ ಮೇಡಮ್ ಅವರ. ಇಲ್ಲೇ ಸ್ಟ್ಯಾಂಡರ್ಡ್ ಆಂಗಲ್ಸ್ ರೀ, ಸ್ಪೆಸಿಫಿಕ್ ಆಂಗಲ್ಸ್ ಅದ ನೋಡ್ರಿ, 0 ಡಿಗ್ರಿ 45 ಡಿಗ್ರಿ. ಅದ್ರಾಗ್ರಿ ಕಾಸ್ ಆಫ್ ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು ಕಾಸಿನ ಯಾವ ಒಂದು ಕೋನಕ್ಕೆ ಅನುಪಾತ 1 ಬರುತ್ತಂತ ಐತ್ರಿ ಮೇಡಮ್ ಅವರ. ಅನುಪಾತ ಕಾಸ್ 0 ಇದ್ದಾಗ 1 ಇರ್ತ್ರಿ ಮೇಡಮ್ ಅವರ. ಕಾಸ್ 0 ಇದ್ದಾಗ 0 ಡಿಗ್ರಿ ಇದ್ದಾಗ ಈ ರೀತಿ ಇದ್ದಾಗ ಕಾಸ್ ಎರಡು ಕಡೆ ಬಿಟ್ರಿ ಅಂದ್ರ ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 0 ಬಂತ್ರಿ. 0 ಬಂತ್ರಿ. ಆನಂತರ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 90 ಒಂದು ಇಕ್ವೇಶನ್ ಅದ ರೀ. ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 0 ಒಂದು ಇಕ್ವೇಶನ್ ಅದ. ಇದನ್ನ ನಾವು ಸೈಮಲ್ಟೇನಿಯಸ್ಲಿ ಇಕ್ವೇಶನ್ ಆಗಿ ಬಿಡಿಸಿದ್ವಪ್ಪ ಅಂದ್ರೆ ನಮಗೆ 45 ಬರ್ತ್ರಿ. 2 ಅಲ್ಫಾ ಇಸ್ ಈಕ್ವಲ್ ಟು 90 ಆದ್ರಿ. ಅಲ್ಫಾ ಇಸ್ ಈಕ್ವಲ್ ಟು 90/2 45 ಡಿಗ್ರಿ. ಸೊ ಅಲ್ಫಾ 45 ಐತೆ, ಇನ್ನೊಂದು 45 ಇರ್ಲೇಬೇಕ್ರಿ. ಅದೇ ಸರ್, ಸೈನ್ ಒಳಗ 95 ಪ್ಲಸ್ 45 ಪ್ಲಸ್ 45 ಎಸ್ ಎಸ್ ಮೇಡಮ್. 45 ಓಕೆ ಸರ್. ಥ್ಯಾಂಕ್ ಯು ಸರ್. ಸರ್ ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸರ್ ಇದು ಗ್ರಾಫ್ ಮೇಲೆ ಗೊತ್ತದ್ರಿ ಯಾವ ರೀತಿಯನ್ನ ನಾವು ನೇರವಾಗಿ ನೋಡಬಹುದಂತ್ರಿ? 21ನೇ ಪ್ರಶ್ನೆ ಅದರಿ. ಅಲ್ಫಾ ಪ್ಲಸ್ ಸುಧಾಕರ್ ಸರ್. ಹಾ ಸರ್ ಹೇಳ್ರಿ ಸರ್. ಬಾಲಾಜಿ ಸರ್. ಹಾ ಸರ್ ಹೇಳ್ರಿ ಸರ್. ನೀವು ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಮೈನಸ್ ಬೀಟಾ ಇವು ಮಕ್ಕಳಿಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಮತ್ತೆ ಬೇರೆ ಮೆಥಡ್ ಇದ್ರೆ ಹೇಳ್ರಿ ಸರ್. ಅಲ್ಲ ಬೇರೆ ಮೆಥಡ್ ಅಂತಂದ್ರೆ ನೀವು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಐತ್ ಸರ್, ಇನ್ನೊಂದು ಬರುತ್ತಾ ಇದಕ್ಕಿಂತ ಲೆಂತಿ ಬರುತ್ತೆ ಸರ್. ಕಾಂಪ್ಲಿಮೆಂಟರಿ ಆಂಗಲ್ಸ್ ಮೇಲೆ ಹೋಗ್ಬೇಕು ಸರ್. ಹೇಳೇನ್ರಿ? ಕಾಂಪ್ಲಿಮೆಂಟರಿ ಅದೇ ಸರ್, ಪೂರಕ. ಹೌದು ಎಕ್ಸಾಕ್ಟ್ಲಿ ಸರ್. ಹಾ ರೀ, ಕಾಂಪ್ಲಿಮೆಂಟರಿ ಮೇಲೆ ಹೋದ್ರೂ ಬರುತ್ತೆ ಸರ್. ಹಾ ಲೆಂತಿ ಆಗುತ್ತೆ ಸರ್, ಇದಕ್ಕಿಂತ ಲೆಂತಿ ಆಗುತ್ತೆ. ಹೌದು ಅತ್ಯಂತ ಸರಳವಾದ್ದು. ಹೌದು ಸರ್, ಇದೇ ಫೈನಲ್. ಅಲ್ಫಾ ಹಾನ್ರಿ. ಆಯ್ತು ಸರ್ ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ನೋಡ್ರಿ ಸರ್. ಇದು ಗ್ರಾಫ್ ಇಂದ ನೇರವಾಗಿ ಗೊತ್ತಾಗುತ್ತಲ್ರಿ ಸರ್? ಇಲ್ಲಿ BP ಅಂತ ಅದ್ರಿ. ಯಾವ ಸರ್? ಇದು 21ನೇ ಪ್ರಶ್ನೆ ಅದ್ರಿ. ಇಲ್ಲಿ ಐತ್ ನೋಡ್ರಿ ಸರ್ 21ನೇ ಪ್ರಶ್ನೆಗೆ BP ಇದ್ರದ್ದು ಉದ್ದವನ್ನು ಕಂಡಿಡಿ ಅಂತ ಹೇಳ್ತಾನೆ ಸರ್. ಅದನ್ನ ನೇರವಾಗಿ ಹೇಳ್ಬೋದು ಸರ್. ಅದನ್ನ ಸೂತ್ರ ಹಾಕಿ ಬಿಡಿಸೋದ ಅವಶ್ಯಕತೆ ಇರಲ್ಲ. ಸರ್ ಗೊತ್ತದ್ರಿ? ಈಗ ರೀ ಸರ್ ಈ ಟೈಪ್ ಅದಲ್ರಿ, ಗ್ರಾಫ್ ಒಳಗೆ ಹಾಕ್ಯಾನ್ರಿ. BP ಅನ್ನ ಕೇಳ್ಯಾನ್ರಿ.
ಈ ರೀತಿ ಇದ್ದಾಗ ಅದನ್ನ ಮತ್ತೆ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 y2 ಮೈನಸ್ y1 ಹೋಲ್ ಸ್ಕ್ವೇರ್ ಅದನ್ನ ಮಾಡ್ಲಾರ್ದನ್ನ ನೇರವಾಗಿನೇ ಹೇಳ್ಬೋದು ಸರ್ ಇದು. ಪಿ ಎಲ್ಲಿ ಬರ್ತದೆ ಸರ್? ಪಿ ಕಾಣಲ್ಲ ಸರ್ ಸರಿಯಾಗಿ. ಪಿ ಮೂರನೇ ಇದಕ್ಕೆ ಐತಿ ನೋಡ್ರಿ ಸರ್, ಝೂಮ್ ಮಾಡ್ಕೊಡ್ರಿ ಸರ್. ಅದು ಕ್ವಶನ್ ಪೇಪರ್ ಸರಿಯಾಗಿ ಪ್ರಿಂಟ್ ಆಗಿಲ್ರಿ ಸರ್, ಅದು ಅಲ್ಲೇ ಪ್ರಿಂಟ್ ಆಗಿಲ್ಲ ಸರ್. ಅದು ಎ ಬಿ ಕಾಣುತ್ತೆ ಸರ್. ಹಾನ್ರಿ, ಪಿ ಅಂತಂದ್ರೆ ಮೂರನೇ ಲೈನ್ ಆಗ ಸರ್. ಹೌದೌದು ಸರ್. ಅದ್ರ ಉದ್ದ 2 ಆಗತ್ತೆ ರೀ, ಜಸ್ಟ್ 5 ಮೈನಸ್ 4 ಮಾಡ್ಬೇಕ್ರಿ ಸರ್. ಸರ್ ಅದ್ರ ಕೆಳಗ ಎಕ್ಸ್ ದಿಂದ ಏನ್ ಲಂಬ ಎಳ್ದಿವಲ್ಲ ಆ ಕೆಳಗಿಂದ ಅಷ್ಟು ತೆಗೆದು ಬಿಟ್ರೆ ಸಾಕು ಸರ್. ಹಾನ್ರಿ ಹಾನ್ರಿ ಗೊತ್ತಾಗುತ್ತೆ. ಹೌದು ಸರ್. ಸೂತ್ರ ಹಾಕುವ ಅವಶ್ಯಕತೆ ಇಲ್ಲ ಇಲ್ಲ, ಬರಲ್ಲ ಸರ್. ಮೈನಸ್ 3 ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಯಾವಾಗ ಇಫ್ ಲೈನ್ ಈಸ್ ಪ್ಯಾರಲಲ್ ಟು ದ ಎಕ್ಸ್ ಎಕ್ಸಿಸ್ ಆರ್ ವೈ ಎಕ್ಸಿಸ್, ಎಕ್ಸ್ ಎಕ್ಸಿಸ್ ಇತ್ತಪ್ಪ ಅಂದ್ರೆ x2 ಮೈನಸ್ x1 ರೀ, ವೈ ಎಕ್ಸ್ ಇತ್ತಂದ್ರೆ y2 ಮೈನಸ್ y1 ಮಾಡಿದ್ರೆ ಆನ್ಸರ್ ಬರುತ್ತೆ ರೀ. ಎಸ್ ಸರ್. ಸರ್ ಮತ್ತೆ ನಿಮ್ಮದು ಏನಾರ ಅಭಿಪ್ರಾಯವನ್ನು ತಿಳಿಸಿದ್ರೆ ತಿಳಿಸ್ರಿ ಸರ್. ಮತ್ತೆ ಯಾವ ಪ್ರಶ್ನೆಯನ್ನ ಡಿಸ್ಕಷನ್ ಮಾಡಂಗಿದ್ರ ಮಾಡ್ರಿ ಸರ್. ಹೇಳಿ ಸರ್. ಸರ್ ಹೇಳಿ ಸರ್. ಅದ ಬಿಪಿ 1.5 ಆತೈತಿ ಸರ್ ಗ್ರಾಫ್ ಒಳಗ. ಹ್ಞೂನ್ರಿ, ನೋಡ್ಸ್ ಏನಾದ್ರಿ ಸರ್? ಬಿಪಿ ಆನ್ಸರ್ 1.5 ಆತೈತಿ ಸರ್. 1.5 ಯಾಕೆ ಆಗತ್ರಿ? 3ಕ್ಕೆ ಹೋಗೈತ್ರಿ ಅದು. 5 ಮೈನಸ್ 3 2 ಆಗುತ್ತಲ್ರಿ ಸರ್. ಅಲ್ಲಲ್ಲ 2 ಐತ್ ನೋಡ್ರಿ ಆನ್ಸರ್. ಸರ್ ಅದು ಸರಿಯಾಗಿ ಸ್ಪಷ್ಟವಾಗಿ ಮೂಡಿಲ್ಲ. ಹೌದು. ಓಕೆ ಓಕೆ. ಇಲ್ಲಿ ಕೆಳಗೆ ಬರ್ತೀವಿ ಸರ್. ನೋಡಿ ಸರ್, ಲೈನ್ ಮ್ಯಾಗ ಇದೆ ಸರ್ ಅದು. ಎಂಟಿ ಸರ್. ಎರಡ ಅಲ್ಲಿ ಇದೆ ಸರ್. 1 2 3 5ರೊಳಗ 3 ತೆಗೆದು ಬಿಡ್ತೀವಿ. ಬಿಪಿ ಇಲ್ಲ ಅದು ಗೊತ್ತಾಗಿತ್ತು ಸರ್. ನಾ ಅದು ಗ್ರಾಫ್ ಏನ್ ಮಾಡಿನಿ, ಹಿಂಗ 1.5 ಯೂನಿಟ್ ಐತ ತಿಳ್ಕೊಂಡಿ ಸರ್. ಹಿಂಗ ಒಟ್ಟಿಗೆ ಹಲೋ ಸರ್, ಅಂದ್ರೆ y2 ಒಳಗೆ y1 ಮೈನಸ್ ಮಾಡ್ಬೇಕಂತ ಸರ್. y x ಆಕ್ಸಿಸ್ ಮೇಲೆ ಐತೆ ಅಂದಾಗ ಎಕ್ಸ್ ಎಕ್ಸಿಸ್ ಮೇಲೆ ಇತ್ತಪ್ಪ ಅಂದ್ರೆ x2 ಮೈನಸ್ x1 ರೀ ಮೇಡಮ್. ಎಲ್ಲಿಗೆ ಕೊನೆ ಆಗೈತೆ ಅಲ್ಲಿಂದ್ರ ಮತ್ತೆ ಎಲ್ಲಿಂದ ಪ್ರಾರಂಭ ಆಗೈತೆ ಅದರಲ್ಲಿ ಕಳಿಬೇಕ್ರಿ. y ಆಕ್ಸಿಸ್ ಪ್ಯಾರಲಲ್ ಕೊನೆಯಾಗಿದೆ ಸರ್. ಹಾನ್ರಿ, ಇಲ್ಲಿ ಲಾಸ್ಟ್ ಹೌದೌದು. ಇದು 5 ಮೈನಸ್ 3 ಮಾಡಿದ್ದಕ್ಕೆ ಹೆಂಗಂತ ಯಾಕೆ ಒಂದ್ ಉದಾಹರಣೆ ಕೊಟ್ಟು ಬಿಡ್ತೀನಿ ನೋಡ್ರಿ ಮೇಡಮ್. ಒಂದು ಎಕ್ಸಾಂಪಲ್ ತಗೋತೀನಿ. ಇದು ಕಾರ್ಟೇಶಿಯನ್ ಪ್ಲೇನ್ ಅನ್ ಕೊಡ್ರಿ ಮೇಡಮ್. ಹಾ ರೀ, ತೆಗಿತೀನಿ ತಡ್ರಿ. ಇದು ಕಾರ್ಟೇಶಿಯನ್ ಪ್ಲೇನ್ ಐತಲ್ರಿ. ಸಪೋಸ್ ಇದು ಒಂದ್ ಲೈನ್ ಐತೆ ಅಂತ ತಿಳ್ಕೊಡ್ರಿ. ಇದಕ್ಕೇನಂಬ್ರಿ ಬಿ ಮತ್ತೆ ಪಿ ಅಂತ ಅನ್ಕೊಡ್ರಿ. ಇದು 1, ಇದು 2 ರೀ, ಇದು 3, ಇದು 4, ಇದು 5 ಅಂತ ಅನ್ಕೊಳಮ್ರಿ. ಇಷ್ಟ ಲೈನ್ ಐತೆ ಅಂತ ತಿಳ್ಕೊಡ್ರಿ. ಇಲ್ಲಿಗೆ ಐತೆ ಅಂತ ಅನ್ಕೊಳಮ್ರಿ. ಈಗ ಬಿ ಪಿ ಯ ಉದ್ದ ಏನಾಗತ್ತಂದ್ರ 5ರಾಗ 2 ತೆಗೆದು ಬಿಟ್ರೆ ಜಸ್ಟ್ ಅಲ್ಲಿ ಏನ್ ಸಿಗುತ್ತಪ್ಪ ನಿಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಸಪೋಸ್ ಅದು ಪ್ಯಾರಲಲ್ ಟು ಎಕ್ಸ್ ಎಕ್ಸಿಸ್ ಇತ್ತಂದ್ರ, ಸಪೋಸ್ ಇದು 1 2 3 4 5 ಇದು 6 ಅಂತ ಇಟ್ಕೊಡ್ರಿ. ಈ ಟೈಪ್ ಇತ್ತಂದ್ರ ಇದ್ರ ಉದ್ದ ಏನಾಗತ್ತಪ್ಪ 6ರಾಗ 2 ಕಳೆದು ಬಿಡ್ರಿ. 6 ಮೈನಸ್ 2 4 ಆಗತ್ರಿ. ಸಮಾನಾಂತರ ಇದ್ದಾಗ ಮಾತ್ರ ಬರ್ತ್ರಿ ಮೇಡಮ್ ಈ ರೀತಿ. ಅದೇ ಈ ಟೈಪ್ ಅದೇ ಈ ಟೈಪ್ ಇತ್ತಂತ ತಿಳ್ಕೊಡ್ರಿ. ಈ ಟೈಪ್ ರೇಖೆ ಇದ್ದಾಗ್ರಿ ನಮಗ್ ಮತ್ತೆ ಸೂತ್ರ ಅದನ್ನ ಯೂಸ್ ಮಾಡ್ಬೇಕ್ರಿ. ಅದು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅದನ್ನ ಯೂಸ್ ಮಾಡ್ಬೇಕ್ರಿ ಈ ಟೈಪ್ ಇದ್ದಾಗ. ಪ್ಯಾರಲಲ್ ಟು ಎಕ್ಸ್ ಎಕ್ಸಿಸ್ ಪ್ಯಾರಲಲ್ ಟು ವೈ ಎಕ್ಸಿಸ್ ನೋಡ್ರಿ ಮೇಡಮ್. ಎಕ್ಸ್ ಎಕ್ಸಿಸ್ ಗೆ ಸಮಾನಾಂತರ ಅಥವಾ ವೈ ಎಕ್ಸಿಸ್ ಗೆ ಸಮಾನಾಂತರವಾಗಿರ್ಬೇಕ್ರಿ. ಇಲ್ಲಿ ಏನದ ಸೂತ್ರ y2 ಮೈನಸ್ y1 ಅದು ಬರಲ್ಲ. ಬರೇ ನೇರವಾಗಿ ಗೆರೆಗಳಲ್ಲಿ ಎಣಿಸಿ ಹೇಳೋದಷ್ಟೇ. ಅದನ್ನು ಬರುತ್ತೆ ಸರ್. ನಾನೇನ್ ಅನ್ಕೋತೀನ್ರಿ, ಈ ಎಂಡ್ ಪಾಯಿಂಟ್ ನಾನು y2 ಅನ್ಕೊಂಡೆ, ಇದನ್ನ y1 ಅನ್ಕೊಂಡಾಗ ಈ ಟೈಪ್ ಬರುತ್ತೆ ಅಂತ ಹೇಳಿದ್ರಿ. ಇದನ್ನ ನಾನು x2 ಅನ್ಕೊಂಡು ಇದನ್ನ x1 y1 ಅನ್ಕೊಂಡಾಗ ಬರ್ತೈತಿ. ಹೌದೌದು. ಆಯ್ತು, ಓಕೆ, ಥ್ಯಾಂಕ್ ಯು ಸರ್. ಓಕೆ ರೀ ಮೇಡಮ್. ಮತ್ತೇನೋ ಪ್ರಶ್ನೆ ಇದ್ರೆ ಕೇಳಿಲ್ಲ, ಮುಗಿಸ್ಬಿಡಮ್ರಿ. ಟೈಮ್ ಆತ್ರಿ, ಇನ್ನೊಂದು 58 ಆತ್ರಿ. ಹಾ ಸರ್, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನು ಇವತ್ತಿನ ಪ್ರಶ್ನೆ ಪತ್ರಿಕೆ ಬಹಳ ಎಕ್ಸಲೆಂಟ್ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದ್ರೆ ಏನಿಲ್ಲ ಬಿಡ್ರಿ ಸರ್.
ಒಳ್ಳೆ ಬಹಳ ಎಕ್ಸಲೆಂಟ್ ಆಯ್ತು ಸರ್. ಹಾಂ ರೀ ಸರ್, ಹಾಂ ರೀ. ಸರ್ ಮುಗಿಸೋಮನ್ರಿ. ಹಲೋ ಹಲೋ ಸರ್ ಮುಗಿಸ್ರಿ ಸರ್, ಆಯ್ತು ಎಲ್ಲ. ಸರ್ ಇದೊಂದು ನಾನು ಏನು ಯೂಸ್ ಮಾಡ್ಕೊಂಡು ಬರ್ದೆ ಅನ್ನೋದು ಐಡಿಯಾ ಬಂತನ್ರಿ ಸರ್. ಬರೀತಿದ್ದಲ್ರಿ ಸ್ಕ್ರೀನ್ ಮೇಲೆ. ಹಲೋ ಹಾಂ ಸರ್, ನಾನು ಸ್ಕ್ರೀನ್ ಮೇಲೆ ಬರೆಯುವಾಗ ರೀ ಯಾವ ಆ್ಯಪ್ ಮತ್ತು ಏನು ಬಳಕೆ ಮಾಡೀನಿ ಗೊತ್ತಾಗೈತೇನ್ರಿ ಸರ್? ಸರ್ ಅದು ಅದೇ ಗೊತ್ತಾಗಿಲ್ಲ. ಸರ್ ಇದು ಒನ್ ನೋಟ್ ಅಂತ ಬರುತ್ತೆ ಸರ್. ಏನ್ ಸರ್? ಈ ಒನ್ ನೋಟ್ ಅಂತ ಆ್ಯಪ್ ಬರುತ್ತೆ ಸರ್, ಮೈಕ್ರೋಸಾಫ್ಟ್ ಆ್ಯಪ್ ಬರುತ್ತೆ ಅದು. ಈಗ ನಾವು ಹುಡುಗರಿಗೆ ಹೇಳ್ಬೇಕಾದ್ರೆ ಸರ್, ಈ ಸದ್ ಸ್ಕ್ರೀನ್ ಮೇಲೆ ಕಾಣುತ್ತೆ ನೋಡ್ರಿ, ನಾ ರೈಟ್ ಸೈಡ್ ಬರ್ದಿನಲ್ರಿ. ಬರ್ದಿದ್ರಿ? ಹಾಂ ರೀ, ಇದೇ ರೀತಿ ನಾವು ಬರ್ದಿದ್ದನ್ನ ನೇರವಾಗಿ ಮತ್ತೆ ಬಿಡಿಸೋದು ಬೇಕಾಗಿಲ್ಲ ಸರ್. ಇದನ್ನ PDF ಮಾಡ್ಕೊಂಡು ನೇರವಾಗಿ ನಾವು ಹುಡುಗರಿಗೆ ಕಳಿಸ್ಬೋದು ಸರ್. ನೋಟ್ಸ್ ಟೈಪ್ನ ಕಳಿಸ್ಬೋದು ಸರ್ ನಾವು ಮಕ್ಕಳಿಗೆ. ಇದು ಒಂದು ಆ್ಯಪ್ಲಿಂತ್ರ ರೀ. ಮತ್ತು ಇದನ್ನ ಬರಿಬೇಕಾದ ಸರ ಪೆಂಟ್ಯಾಬ್ ಅಂತ ಬರುತ್ತೆ ರೀ. ಪೆಂಟ್ಯಾಬ್ ಅಂತ ಒಂದು ಬ್ಲ್ಯಾಕ್ ಕಲರ್ದು ಒಂದು ಟ್ಯಾಬ್ ಬರುತ್ತೆ ಸರ್. ಅದ್ರ ಮೇಲೆ ನಾವು ಹೆಂಗೆ ಬರಿತೀವಿ ರೀ ಆ ಟೈಪ್ ಸ್ಕ್ರೀನ್ ಮೇಲೆ ಮೂಡುತ್ತೆ ಸರ್. ಇದು ಆನ್ಲೈನ್ ಟೀಚಿಂಗ್ ಭಾಳ ಯೂಸ್ಫುಲ್ ಆಗುತ್ತೆ ನೋಡ್ರಿ ಸರ್. ಯಾಕಂದ್ರೆ ನಮ್ಮ ಮ್ಯಾಥ್ಸ್ ಟೀಚರ್ಗೆ ಅಂತೂ ಬರೀಲಾರ್ದ ಅಂತೂ ಏನು ಹೇಳಕ್ಕಂತೂ ಸಾಧ್ಯನೇ ಇಲ್ಲ ಸರ್. ನಾವು ಮ್ಯಾಥ್ಸ್ ಟೀಚರ್ಸ್ ಬೋರ್ಡ್ ಇದ್ರೆ ಏನಾರ ಹೇಳ್ಬೋದು ಸರ್. ಹೌದೌದು ಸರ್, ಬೋರ್ಡ್ ಇಲ್ಲ ಅಂದ್ರೆ ಹೌದ್ರಿ. ಸೊ ಈ ಪೆಂಟ್ಯಾಬ್ ಅಂತ ಬರುತ್ತೆ ಸರ್. ಹೇಳಿ ಸರ್, ಯಾವ್ದಿದು? ಪೆಂಟ್ಯಾಬ್? ಹಾಂ, ಪೆಂಟ್ಯಾಬ್ ಅಂತ ಬರುತ್ತೆ ಸರ್. ಆ ಪೆಂಟ್ಯಾಬ್ ಒಂದು 7000 ಬೀಳುತ್ತೆ ಸರ್. ನಾನು HM ಅವ್ರಿಗೆ ಹೇಳಿಸಿ ತರಿಸಿದ್ದೀನಿ ರೀ ಹೋದ ವರ್ಷ ರೀ. ಮತ್ತು ಅದಕ್ಕೆ ನೀವು ಸ್ವಲ್ಪ ತೋರಿಸ್ತೀನಿ ನೋಡ್ರಿ ಸರ್ ನಿಮಗೆ ನಾನು. ಇದು ನಾನು ಮಾಡಿದ್ದು ನೋಟ್ ಬುಕ್ಸ್ ಅಂತಾನೆ ಬರ್ತದೆ ಸರ್. ಸ್ಕ್ರೀನ್ನಾಗ ಝೂಮ್ ಮಾಡ್ಕೋರಿ ಸರ್. 10th ಕ್ಲಾಸ್ ಮ್ಯಾಥ್ಸ್ ಮೈಂಡ್ ನೋಟ್ಬುಕ್ 9th ಕ್ಲಾಸ್ ಅಂತ ಮಾಡೀನಿ ಸರ್. ಈ ಕಡೆ ಮತ್ತೆ ಅದ್ರ ಸಬ್ ಸೆಕ್ಷನ್ ಒಂಥರ ಬುಕ್ ಇದ್ದಂಗೆ ಸರ್. ಇದು ನಾವು ಏನು ಬರಿತೀವಿ ಎಲ್ಲಾನು ಆ್ಯಡ್ ಹಾಕೋತ ಹೋಗುತ್ತಾ, ಮತ್ತು ಅದನ್ನು ಶೇರ್ನು ಮಾಡ್ಬೋದು. ಭಾಳ ಈಸಿ ಐತೆ ಸರ್ ಈ ಸಾಫ್ಟ್ವೇರ್ ಯೂಸ್ ಮಾಡೋದ್ರಿಂದ. ನಾವು ಮತ್ತೆ ಹಾಂ ಸರ್ ಹೇಳಿ. ಸ್ವಲ್ಪ ಈಗ ಏನು ವಯಸ್ಸಾಗ್ಯಾವಲ್ಲ ನಮ್ಗ, ಬಂಡೂರ್ ಸರ್ಗೆ ನಮ್ಗ. ಬಿಡ್ರಿ ಸರ್, ಹಂಗೆ ಅನ್ಬೇಡ್ರಿ. ನಾವು ಅಲ್ಲ ಅವ್ರಿಗೆ ಇದನ್ನ ಟ್ರೈನಿಂಗ್ ಕೊಡ್ರಿ ಅಂತ ಹೇಳಾಗತ್ತೀನಿ ನಾನು. ಬರ್ರಿ ಸರ್, ಇದನ್ನ ಮುಖಾಮುಖಿನ ಮಾಡೋಣ ಸರ್ ಒಮ್ಮೆ. ನಿಮ್ಮ ಹತ್ರ ಬಂದು ನಾವು ಬರ್ರಿ ಸರ್, ಏನು ಹಾಂ ರೀ ಸರ್, ಹೇಳಿ ಸರ್. ಬಾಲಾಜಿ ಸರ್ ಒಂದ್ಸಲ ನಿಮ್ಮಲ್ಲಿ ಬರ್ಬೇಕು, ಕಲಿಬೇಕು ನಾವು. ಬರ್ರಿ ಸರ್, ಬರ್ರಿ. ಆಲ್ವೇಸ್ ವೆಲ್ಕಮ್ ಸರ್. ಯಾಕಂದ್ರೆ ನಿಮ್ಮ ಗ್ರೂಪಿಗೆ ಬರ್ತಿರ್ತಾವ, ನೋಡ್ತೀವಲ್ಲ, ಹಾಂ ಸರ್, ಬಹಳ ಕಳಿಸ್ತೀರಿ ಎಲ್ಲ PDF ಗಳು. ವೆರಿ ನೈಸ್ PDF ಗಳು. ಹಾಂ ಸರ್. ಹಲೋ ಹಾಂ ರೀ ಸರ್, ಬರ್ತೀವಿ ಸರ್ ಒಮ್ಮೆ ನಿಮ್ಗೆ. ಓಕೆ ಸರ್. ಓಕೆ ಸರ್. ಸರ್ ಮುಗಿಸೋಮ್ರಿ. ಅಣ್ಣ ಹಾ ಓಕೆ ಸರ್. ಓಕೆ ಸರ್. ಸರ್ ಇಲ್ಲಿಯವರೆಗೆ ಎಲ್ಲರಿಗೆ ಒಂದು ತರಬೇತಿಗೆ ಉಪಸ್ಥಿತ ಎಲ್ಲ ಒಂದು ಶಿಕ್ಷಕರಿಗೆ ಧನ್ಯವಾದಗಳು. ಸೊ ಇಲ್ಲಿ ಮುಗಿಸೋಮ್ರಿ. ಥ್ಯಾಂಕ್ ಯು ಎವ್ರಿ ಒನ್. ಹಲೋ